ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಇವತ್ತು ಸಂಡೇ ಮಾರ್ನಿಂಗ್ ಲೇಟಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಬಿರಿಯಾನಿ ಮಾಡ್ಕೊಂಡಿದ್ವಿ. ಅದೇನದು ಬೆಳಗ್ಗೆ ಅಂತ ಕೇಳ್ಬೋದು, ಬಟ್ ನಮಗೆ ಸಂಡೇ ಮಾರ್ನಿಂಗ್ಗೆ ಚಿಕನ್ ಬೇಕಂತ ಅನ್ನಿಸ್ಬಿಡುತ್ತೆ. ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಸೊ ಚಿಕನ್ ತಂದು ಎನಿ ಟೈಮ್ ಯಾವಾಗದು ಗ್ರೇವಿ ಸಾಂಬಾರ್ ಹೀಗೆ ಆಪ್ಷನ್ಸಲ್ಲಿ ಮಾಡ್ಕೊತಾ ಇರ್ತೀವಿ. ಬಟ್ ಇವತ್ತು ಬಿರಿಯಾನಿ ತಿನ್ಬೇಕಂತ ಅನ್ನಿಸ್ತು. ಅದರಲ್ಲೂ ನನಗೆ ಹೊರ್ಗಡೆ ತಿನ್ನೋ ಬಿರಿಯಾನಿಗಿಂತ ನಾನು ಮಾಡೋ ಬಿರಿಯಾನಿ ಸಕ್ಕತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಇನ್ನು ಒಂದು ಕಡೆ ಒಂದು ಅರ್ಧ ಲೋಟದಷ್ಟು ಅಕ್ಕಿ ಇಟ್ಟು ಅನ್ನ ಕೂಡ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಇದಕ್ಕೋಸ್ಕರ, ಬಿಕಾಸ್ ಮಕ್ಕಳಿಗೆ ಎಣ್ಣೆ ಚಿಚ್ಚಿ ಮಗು ತಿನ್ನಿಸ್ತೀವಲ್ಲ, ಅದಕ್ಕೋಸ್ಕರ ಅವ್ರಿಗೆ ಬರೀ ಅನ್ನ ಇರಲಿ ಅಂತ ಹೇಳಿ ಸೊ ವೈಟ್ ರೈಸ್ ಮಾಡ್ಕೊಂಡಿದ್ದೀವಿ. ಮತ್ತು ಬಿರಿಯಾನಿ ಖಾರ ಅಂತ ಹೇಳಿ ತಿಂದೇ ಇದ್ದರೆ ಏನು ಮಾಡೋದು ಅಂತ. ಇನ್ನು ಖಾರ ಕಡಿಮೆ ಯಾಕೆ ಮಾಡೋಣ ಅಂತಂದರೆ ಬಿರಿಯಾನಿ ಟೇಸ್ಟೇ ಆಗೋಲ್ಲ. ಇನ್ನು ಜಯಂತ್ ಅಂದರೆ ಫುಲ್ ಆರಾಮಾಗಿ ಸಂಡೇ ಮೂವಿ ನೋಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ನನಗೆ ಮೂವಿ ನೋಡೋಣ ಅಂತಂದರೆ ಟೈಮೇ ಇಲ್ಲ. ನಂದು ನೋಡಿ ವರ್ಕ್ ಹಿಂಗಿರುತ್ತೆ, ಕಂಪ್ಲೀಟ್ಲಿ ಬ್ಯುಸಿ. ಇವತ್ತು ಸಂಡೇ ನನಗೆ ತುಂಬ ಕೆಲಸ ಇತ್ತು ಅನ್ನೋ ಕಾರಣಕ್ಕೇ ಬೆಳಗ್ಗೆನೇ ಬಿರಿಯಾನಿ ಮಾಡಿದ್ದು. ಇನ್ನು ಮಧ್ಯಾಹ್ನ ಅಥವಾ ಸಂಜೆ ಏನಾಗುತ್ತೋ ಗೊತ್ತಿಲ್ಲ, ಅಮ್ಮನ ಮನೇಲಿ ಶಿಫ್ಟ್ ಆಗೋವಂಥದ್ದು ಇರುತ್ತೆ ಅಲ್ವಾ. ಶಿಫ್ಟ್ ಮೀನ್ಸ್ ಹೋಗಿ ಬರೋ ಅಂಥದ್ದು ಇರುತ್ತೆ ಅಂತ. ಹಾಗೆ ಇವತ್ತು ಶೆಡ್ಯೂಲ್ ಕೂಡ ತುಂಬ ಜಾಸ್ತಿ ಇತ್ತು ಫ್ರೆಂಡ್ಸ್. ಹಾಗಾಗಿ ನಾನು ತುಂಬ ಸಿಂಪಲ್ ಆಗಿದ್ದೀನಿ ಮನೇಲಿ. ಯಾಕೆಂದರೆ ನನಗೆ ಗೊತ್ತು ತಿಂಡಿ ಮಾಡಿ ಕೂತ್ಕೊಂಡ್ರೆ ನಂದು ಇವತ್ತು ಕೆಲಸ ಮುಗಿಯಲ್ಲ ಅಂತೇಳಿ. ಆ ಲೆವೆಲಿಗೆ ಕೆಲಸ ಬ್ಯಾಲೆನ್ಸ್ ಇದ್ದಿದ್ದಕ್ಕೆ ನಾನು ಈ ಥರ ಪಾರ್ಟಿಷನ್ ಮಾಡಿಕೊಂಡು ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವತ್ತಿನ ಲಾಗಲ್ಲಿ ನಿಮಗೆ ಕೆಲವೊಂದಷ್ಟು ವಿಚಾರಗಳನ್ನ, ತುಂಬ ಇಂಪಾರ್ಟೆಂಟ್ ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆತು ನೋಡ್ತಾ ಇದ್ದೀರಿ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇನ್ನು ಇವತ್ತು ಸ್ಕಿನ್ ಕೇರ್ ಮಾಡ್ಕೋಬೇಕು ಅನ್ನೋದು ಕೂಡ ಪ್ಲಾನ್ ಆಗಿತ್ತು ಫ್ರೆಂಡ್ಸ್, ಬಟ್ ಆಗಲಿಲ್ಲ. ನೆಕ್ಸ್ಟ್ ಡೇ ಶಿಫ್ಟ್ ಮಾಡಿಕೊಂಡೆ. ಬಿಕಾಸ್ ಸ್ಕಿನ್ ಎಲ್ಲ ಯಾಕೋ ತುಂಬ ಹಾಳಾಗ್ತಿದೆ. ಯಾಕೆ ಅಂದರೆ ನಾನು ಒಂದು ಸ್ವಲ್ಪ ಪ್ರಾಪರಾಗಿ ಸ್ಕಿನ್ ಕೇರ್ ಮೇಂಟೈನ್ ಅನ್ನೋದು ಬಿಟ್ಬಿಟ್ಟಿದ್ದೀನಿ ಕೈನ. ಅದಕ್ಕೆ ಇನ್ನು ಇವತ್ತು ನೋಡಿ ಏನಂತಂದರೆ ನಮ್ಮ ಮಿಟ್ಟುಗೆ ಹಾಲು ಥರ ಕಳಿಸಿದ್ರು ಅವರಪ್ಪ. ಒಂದು ಸರಿ ಬಂದಳು, ಏನೋ ಚೇಂಜ್ ಇಲ್ಲ ಅಂತ ಹೇಳಿ ವಾಪಸ್ ಹೋದ್ಲು. ನಾನು ಇನ್ನೊಂದು ಸರಿ ಕಳಿಸೋದಕ್ಕೆ ಫೈಟ್ ಮಾಡ್ತಾ ಇದ್ದೆ. ಅವಳಿಗೆ ಕಾಲು ನೋಯುತ್ತೆ, ಕಳಿಸಲ್ಲ ನಾನು ಅಂತೇಳಿ. ಅವಳು ಇಲ್ಲಮ್ಮ ನಾನು ಹೋಗ್ತೀನಿ ಅಂತೇಳಿ ಮತ್ತೆ ಹೋಗಿ ಹಾಲು ತಂದಿದ್ದಾಳೆ. ಇಷ್ಟು ದಿನ ನಮ್ಮ ಚಿಟ್ಟಿ ತರ್ತಿದ್ದ, ಇವಾಗ ನಮ್ಮ ಮಿಟ್ಟು ಕೂಡ ತರೋಷ್ಟು ದೊಡ್ಡೊಳಾಗ್ಬಿಟ್ಟಿದ್ದಾಳೆ. ಇನ್ನು ಬಿರಿಯಾನಿ ತಟ್ಟೆ ಶಿಫ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಹಂಗಿದ್ರೆ ಇವಾಗ ತಿನ್ನೋದೇ ಕೆಲಸ. ಇನ್ನು ಮಿಟ್ಟು ಮತ್ತು ಮಿಂಚು ಆಟಾಡ್ತಾ ಇದ್ದಾರೆ. ಚಿಟ್ಟಿ ಇಲ್ಲ, ಚಿಟ್ಟಿ ಶನಿವಾರ ಬಂತು ಅಂದರೆ ಅಜ್ಜಿ ಮನೇಲಿ ಫಿಕ್ಸ್, ಏನಾದರೂ ಒಂದು ಮಾಡ್ಕೊಂಡು ಅಲ್ಲೇ ಉಳ್ಕೊಂಡಿರ್ತಾನೆ. ಅಕ್ಕ ಮೆಲ್ಲಕ್ಕೆ ತಗೊಂಡೋಗಿ ಚಾಕ್ಲೇಟ್ ಕೊಡ್ತಾ ಇದ್ದಾಳೆ. ಇನ್ನು ಬ್ರಷ್ ಮಾಡಿ ಬಂದಿದ್ದಾಳೆ ಅಷ್ಟೇ ಮಿಟ್ಟಕ್ಕ. ಸಂಡೇ ಅಲ್ವಾ, ಫುಲ್ ಲೇಸಿ. ಇವಳು ಏನು ಗೊತ್ತಾ, ಇವಳು ಸಿಟ್ಟಾಗಿ ಮಲ್ಕೊಂಡಿದ್ದೆ. ಆ್ಯಕ್ಚುಲಿ ಕ್ಯಾಮ್ರಾ ತೆಗ್ದಿದ ತಕ್ಷಣ ಏನಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಎಷ್ಟು ಸೋಗ್ಲಾಟ ಮಾಡ್ತಾಳೆ ಅಂತಂದರೆ ಅವಳನ್ನ ಈ ಥರ ಆಟಾಡೋದು ನೋಡಿದ್ರೇ ಒಂಥರ ಖುಷಿ. ಸಮ್ಟೈಮ್ಸ್ ನಮ್ಮ ಮಿಂಚುನ ಜಯಂತ್ ಬಚ್ಚಿಡ್ತಾರೆ ಫ್ರೆಂಡ್ಸ್ ನನ್ನಿಂದ. ಯಾಕೆ ಅಂತಂದರೆ ಫಸ್ಟ್ ನೀನು ಕೆಲಸ ಮಾಡ್ಕೋ, ಅವಳು ನಿನ್ನ ಕಣ್ಣು ಮುಂದೆ ಇದ್ಬಿಟ್ರೆ ಸಾಕು, ಬರೇ ಮುದ್ದಾಡ್ತೀಯ ನಿನಗೆ ಸಾಕಾಗೋದೇ ಇಲ್ವಾ ಅಂತ ಕೇಳ್ತಿರ್ತಾರೆ. ಹೌದು ಫ್ರೆಂಡ್ಸ್, ನಾನು ಏನಾದರೂ ಇಡೀ ದಿನ ನಮ್ಮ ಮಿಂಚು ನನ್ನ ಜೊತೆ ಇಲ್ಲೋ ಅಂದರೆ ಅರ್ಧ ದಿನ ಅವಳ ಜೊತೆ ಆಟಾಡೋದು ಪ್ಲಸ್ ಅವಳನ್ನ ಮುದ್ದಾಡೋದೇ ಆಗಿರುತ್ತೆ. ಹಾಗೆ ಕಾಟ ಕೊಡ್ತಾಳೆ ನನಗೆ. ಅದು ಏನು ಮಾಡಲಿ, ಅಷ್ಟು ಕ್ಯೂಟ್ನೆಸ್ ಅನ್ನಿಸ್ತಾಳೆ. ಹಿಡ್ಕೊಳ್ಳೋದು ಮುದ್ದಾಡೋದು. ಇದು ಒಂದು ಹೆವಿ ಡ್ಯೂಟಿ ನನಗೆ. ಇನ್ನು ನನ್ನ ಮನೆ ಬೀನ್ ಬ್ಯಾಗ್ ಹೆಂಗೆಲ್ಲ ಯೂಸ್ ಆಗ್ತಿದೆ ಗೊತ್ತಾ, ಕುತ್ಕೊಳ್ಳೋದಕ್ಕಿಂತ ಆಟಾಡೋದಕ್ಕೆ ಜಾಸ್ತಿ. ಇದನ್ನು ಸ್ವಿಮ್ಮಿಂಗ್ ಪೂಲ್ ಥರ ಈ ಥರ ಸೋಫಾದ ಕೆಳಗಡೆ ಹಾಕ್ಕೊತಾರೆ. ಇವಾಗ ಏನು ಹಾಕೋರು ಜಂಪ್ ಮಾಡಿದ್ರು ಆ ಥರ ಜಂಪ್ ಮಾಡ್ಕೊಂಡು ಆಟಾಡ್ತಿರ್ತಾರೆ. ಇನ್ನು ಜಯಂತು ಅನ್ನಕ್ಕೆ ಎಣ್ಣೆ ಹಾಕೊಂಬಂದು ತಿನ್ನಿಸ್ತಾ ಇದ್ದಾರೆ. ಯಾವ ರೇಂಜಿಗೆ ಆಟ ಆಡಿಸ್ತಾಳೆ ಅವ್ರ ಅಪ್ಪನ್ನ ಅಂತಂದರೆ ಮಿಂಚು ಭಯಂಕರ. ಹಾಗೆ ನೀವು ತಿನ್ಸಲ್ವಾ ದಿವ್ಯಾ ನಿಮ್ಮ ಮಕ್ಕಳಿಗೆ ಅಂತ ಕೇಳ್ಬೋದು ಕೆಲವೊಬ್ಬರು. ನಾನು ಆಲ್ಮೋಸ್ಟ್ ತಿನ್ಸೋದು ತುಂಬ ಕಡಿಮೆ. ಬೇಕಿದ್ರೆ ಅವ್ರಿಗೆ ಹಾಕ್ಕೊಡ್ತೀನಿ. ಆಮೇಲೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಚೆನ್ನಾಗಿ ತಿನ್ನಲ್ಲ ಅಂತ ಹೇಳಿ ತಿನ್ನಿಸ್ತೀನಿ. ಆದರೆ ಈ ಸಣ್ಣೋಳಿಗೆ ಮಾತ್ರ ತಿನ್ಸೋದಕ್ಕೆ ಹೋಗೋಲ್ಲ. ಅವಳು ಕೊಡೋ ಕಾಟಕ್ಕೆ ನನ್ನ ಕೈಲಿ ಆಡ್ಕೊಳಕ್ಕಾಗಲ್ಲ. ಇನ್ನು ನನಗೆ ಕೆಲಸ ಇತ್ತು ಅಂತಂದರೆ ನನಗೆ ಹೇಳೋದೇ ಇಲ್ಲ ಜಯಂತ್, ನೀನು ಕೆಲಸ ಮಾಡ್ಕೊ, ನೀನು ಫಸ್ಟ್ ಊಟ ಮಾಡು, ನೀನು ಫಸ್ಟ್ ಕೆಲಸ ಮಾಡ್ಕೊ, ನಾನು ಮಾಡ್ಕೊತೀನಿ, ನಾನು ಫ್ರೀ ಆಗಿದ್ದೀನಿ ಅಂತ ಹೇಳಿ ಅವರೇ ಮಾಡ್ಕೊತಿರ್ತಾರೆ ಇದನ್ನೆಲ್ಲ. ಸೊ ಸಣ್ಣೋಳ್ದು ಮಾತ್ರ ಕಂಪ್ಲೀಟಾಗಿ ಜವಾಬ್ದಾರಿ ಅವ್ರದ್ದೇ ಫ್ರೆಂಡ್ಸ್. ಈ ನೋಡಿ, ಒಂದು ತುತ್ತು ತಿಂದೋಗಿ ಈ ಲೆವೆಲಿಗೆ ಆಟಾಡಿ ಮತ್ತೊಂದು ತುತ್ತು ತಿನ್ನೋತ್ಲಿಗೆ ಮತ್ತೊಂದು ಸ್ವಲ್ಪ ಹೊತ್ತು ಆಟಾಡಿ ಹೋಗ್ಬೇಕು ಅವಳು. ಅದ್ರ ನಡುವೆ ಅವಳ ಆ್ಯಕ್ಷನ್ಸ್, ಅವಳ ಮಾತು, ಅವಳ ಕತೆ ಅದೆಲ್ಲ ಕೇಳೋತ್ಲಿಗೆ ನಮಗೆ ತಿನ್ಸೋರಿಗೆ ಸುಸ್ತಾಗಿರುತ್ತೆ. ಇದು ಈ ಥರದ್ದು ಒಂದು ಕತೆ. ಇನ್ನು ಊಟ ಮಾಡಿಸಿ ಮಕ್ಕಳನ್ನ ಅಮ್ಮನ ಮನೆ ಕಳಿಸಿ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕಿತ್ತು. ಹೊರಗಡೆ ಕೂಡ ಹೋಗಿ ಬಂದು ತುಂಬ ಲೇಟ್ ಆಯಿತು. ಹಾಗಾಗಿ ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಅದಕ್ಕೆ ಮತ್ತೆ ಬೆಳಗ್ಗೆ ಎದ್ದು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಸೋಮವಾರ, ಅದ್ಯಾಕೋ ಗೊತ್ತಿಲ್ಲ 5 ಗಂಟೆಗೆ ಎದ್ದೇಳುವಂಥದ್ದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವತ್ತು ಎದ್ದಾಗ ತುಂಬ ಸಿಟ್ಟು ಬಂತು ನನಗೆ. ದಿವ್ಯಾ ಎಲ್ಲೋಯ್ತು ನಿಂದು ರೂಟೀನ್ಸ್ ಅದು ಇದು ಅಂತ ಹೇಳಿ. ಓಕೆ ನೀವೇ ಇವತ್ತಿಗೆ ಎಕ್ಸ್ಕ್ಯೂಸ್, ನಾಳೆಯಿಂದ ಕಂಟಿನ್ಯೂ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಲೇಟಾಗಿ ಎದ್ದೆ. ಲೇಟಾಗಿ ಮೀನ್ಸ್ 6:45 ಎದ್ದಿದ್ದು. ಎದ್ದ ತಕ್ಷಣ ನಮ್ಮ ಜಯಂತ್ ಆಲ್ರೆಡಿ ಎಲ್ಲ ಥರದ ಗಂಜಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ಇವತ್ತೇ ಫಸ್ಟ್ ಟೈಮ್ ಅವ್ರು ಮತ್ತೆ ರೀಸ್ಟಾರ್ಟ್ ಮಾಡಿರೋದು. ಬಿಕಾಸ್ 10 days
ಶಾಪ್ ಓಪನ್ ಮಾಡಿಲ್ಲ, ಅವ್ರದ್ದು ಸ್ಟಾಲ್ ಓಪನ್ ಮಾಡಿಲ್ಲ. ಯಾಕೆಂದರೆ ನನಗೆ ಹುಷಾರಿರಲಿಲ್ಲ ಅಂತೇಳಿ ನನಗೋಸ್ಕರ ಪೂರ್ತಿ ರಜಾ ಹಾಕ್ಬಿಟ್ರು. ಅದಕ್ಕೆ ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲದೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ನಾನಿನ್ನು ಎದ್ದು ಶೆಡ್ಯೂಲ್ ಮಾಡ್ಕೊತಿರ್ತೀನಲ್ಲ, ಅದ್ರದ್ದೆಲ್ಲ ಮುಗಿಸಿ ಬಂದೆ. ಒಳಗಡೆ ಬಂದು ತಿಂಡಿ ಮಾಡೋಣ, ಇನ್ನೇನು ಅಡುಗೆ ಮನೆ ನಮಗೆ ಬಿಟ್ಕೊಟ್ರು ಅಂದಿದ ತಕ್ಷಣ ನಾವು ಬಂದು ಜಾಯ್ನ್ ಆಗಬೇಕಲ್ಲ. ಸೊ ಬಂದೆ. ಅದಾದಮೇಲೆ ನನಗೆ ಇವತ್ತು ತಿಂಡಿ ಏನು ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಮಕ್ಕಳಿಗೆ ದೋಸೆ ಮಾಡಿ ಕಳ್ಸೋಣ ಅಂತ ಅನಿಸಿ ಬ್ಲಿಂಕಿಟಲ್ಲಿ ಆಲೂಗಡ್ಡೆ ಮತ್ತು ದೋಸೆ ಬ್ಯಾಟರ್ ತರಿಸಿದ್ನಲ್ಲ ಪ್ರತಿ ಸರಿ. ಇವತ್ತು ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ತು, ಅಂದರೆ ರೆಡಿ ಟು ಕುಕ್ ಬರುತ್ತಲ್ಲ, ಸೊ ಆ ಥರ ಪೌಡರ್ ರೆಡಿ ಮಿಕ್ಸ್ ದೋಸೆ ಮಿಕ್ಸ್ ಇತ್ತು. ಅದನ್ನು ಟ್ರೈ ಮಾಡೋಣ ಇದೆ ಫಸ್ಟ್ ಟೈಮ್ ಅಂತ ಹೇಳಿ ತರಿಸಿ ಇಟ್ಟಿದ್ದೆ. ಇನ್ನು ಮಕ್ಕಳು ಆಲ್ರೆಡಿ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಿದ್ದಾರೆ. ನಮ್ಮ ಚಿಟ್ಟಿ ಮಿಟ್ಟು ಇಬ್ಬರು ಏನೇ ಹೇಳಿ ಡೈರೆಕ್ಟಾಗಿ ಬಾತ್ರೂಮ್ಗೆ ಹೋಗೋದು, ಮೀನ್ಸ್ ಅವರು ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಹಾಕೊಂಡೆ ಹೊರಗೆ ಬರೋದು. ಅಂದರೆ ಇನ್ಮೇಲೆ ನಮ್ಮ ಜಯಂತ್ ಇರಲ್ಲ, ಮೀನ್ಸ್ ಆಲ್ಮೋಸ್ಟ್ ಅವರು 8-8:30 ಹಂಗೆ ಹೋಗ್ತಾರೆ. ಇನ್ನು ನಾನೇ ಅಲ್ವಾ ಅವ್ರದ್ದು ಎಲ್ಲ ಕೆಲಸಗಳು ಮಾಡ್ಕೋಬೇಕಾಗಿರೋದು. ಇನ್ನು ನನಗೆ ಸ್ಟ್ರೆಸ್ ಆಗುತ್ತೆ ಅಂತೇಳಿ ಇವ್ರೇನು ಮಾಡಿರ್ತಾರೆ, ಜಯಂತ್ 5 ಗಂಟೆಗೆ ಇದೆಲ್ಲ ಮಾಡ್ಕೊಂಡಿರ್ತಾರಲ್ಲ, 7 ಗಂಟೆಗೆ ಮಕ್ಕಳನ್ನ ಎಬ್ಬಿಸ್ತಾರೆ. ಪಾಪ ಕಾಡ್ಸಲ್ಲ, ಏನಿಲ್ಲ, ಒಂದು ಸ್ವಲ್ಪ ಕಿರಿಕಿರಿ ಮಾಡಲ್ಲ, ನೀಟಾಗಿ ಎದ್ಬಿಡ್ತಾರೆ. ನಮ್ಮ ಮಿಟ್ಟು ಅವಾಗವಾಗ ಅಳ್ತಿರ್ತಾಳೆ. ಅಳ್ತಾ ಇದ್ರ ಪರವಾಗಿಲ್ಲ, ಕರ್ಕೊಂಡೋಗಿ ಬಜರಲ್ಲಿ ನಿಲ್ಸಿರ್ತಾರೆ. ನನಗೆ ಸಮಟೈಮ್ಸ್ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಅದಕ್ಕೆ ಸಂಡೇ ಅವ್ರನ್ನ ಎಬ್ಸೋಕ್ಕೆ ಹೋಗಲ್ಲ ನಾನು. 10 ಗಂಟೆಗೆ ಇದ್ರೂ ಪರವಾಗಿಲ್ಲ ಅಂತೇಳಿ ಆರಾಮ್ ಮಲಗಿಸಿರ್ತೀನಿ. ಇನ್ನು ಅವ್ರು ಸ್ನಾನ ಮಾಡಿ ಕೈ ಬಿಟ್ಬಿಡ್ತಾರೆ, ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ಕೈ ಬಿಟ್ಬಿಡ್ತಾರೆ ಜಯಂತ್. ನಾನು ಇನ್ನು ಮೇಲಿರೋ ಕೆಲಸಗಳೆಲ್ಲ ಮಾಡ್ಕೊತಿರ್ತೀನಿ. ಇದು ನಾವು ಈ ಥರ ಡಿವೈಡ್ ಮಾಡಿ ಇಟ್ಕೊಂಡಿರೋವಂಥದ್ದು ಕೆಲಸಗಳು. ಅದಕ್ಕೆ ಇವಾಗ ಆಲ್ರೆಡಿ ಎದ್ದು ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ನಾನು ಇನ್ನು ತಿಂಡಿ ಮುಗಿಸ್ಕೊಂಡು ಹೋದ್ಮೇಲೆ ಅವ್ರನ್ನ ರೆಡಿ ಮಾಡಿ ಅವ್ರಿಗೆ ತಿನ್ನಿಸೋವಂಥದ್ದು ಕೆಲಸ ಮಾಡ್ಕೋಬೇಕು. ಹಾಗೆ ಇವತ್ತು ದೋಸೆ ಹಿಟ್ಟು ಹೆಂಗೂ ಇತ್ತಲ್ಲ, ಅದಕ್ಕೆ 1/4 ಲೀಟ್ರ್ ಮೊಸರು ಹಾಕಿ ಮಿಕ್ಸ್ ಮಾಡಬೇಕಿತ್ತು. ನಾನೊಂದು ಐಡಿಯಾ ಮಾಡಿದೆ ಇವತ್ತು. ಪ್ಲೇನ್ ದೋಸೆ ಮಾಡೋದಕ್ಕಿಂತ ಒಂದ್ಸರಿ ಪಾಲಕ್ ದೋಸೆ ಟ್ರೈ ಮಾಡೋಣ ಅಂತ ಅನಿಸಿ ಪಾಲಕ್ ಸೊಪ್ಪು ಕೂಡ ತರಿಸಿದ್ದೆ. ಫ್ರೆಶ್ ಆಗಿತ್ತು. ನನಗೆ ಅದೇನೋ ಗೊತ್ತಿಲ್ಲ, ಪಾಲಕ್ ಸೊಪ್ಪು ನೋಡಿದ ತಕ್ಷಣ ಏನಾದರೂ ಒಂದು ಅಡುಗೆ ಮಾಡಬೇಕಾದ್ರಲ್ಲಿ ಅಂತ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಇಷ್ಟ ನನಗೆ ಪಾಲಕ್ ಸೊಪ್ಪು ಅನ್ನೋದು. ಇನ್ನು ಅದು ಬಿಟ್ಟರೆ ಸಬ್ಬಕ್ಸಿ ಸೊಪ್ಪು ಇಷ್ಟ. ಸಬ್ಬಕ್ಸಿ ಸೊಪ್ಪು ಯಾವ ಸಾರಲ್ಲಾದರೂ ಹಾಕಿ ಮಾಡಿ ತಿನ್ನಿ ಅಂತಂದ್ರೂ ಪರವಾಗಿಲ್ಲ, ತಿಂದುಬಿಡ್ತೀನಿ. ಇನ್ನು ಇದಕ್ಕೆ ಈ ಮೊಸರು ಪಾಲಕ್ ಸೊಪ್ಪನ್ನು ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿದೆ ಫ್ರೆಂಡ್ಸ್. ಅದನ್ನು ಇನ್ನು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ರುಬ್ಕೊಂಡು ನಾನು ದೋಸೆ ಮಿಕ್ಸ್ ಏನು ತರಿಸಿದ್ದೀನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಅಂತ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಜಯಂತ್ ಅವ್ರು ರೆಡಿ ಮಾಡ್ಕೊತಾ ಇದ್ದಾರೆ. ಈರುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಕೊಡು ಅಂತಂದರೆ ಹೆಚ್ಕೊಡ್ಲಿಲ್ಲ. ಇದೆಲ್ಲ ನಾನು ಮಾಡ್ಕೊತಾ ಇದ್ದೀನಿ, ನೀನು ಮಾಡ್ಕೊ ಅಂತ ಹೇಳಿ ಹೋಗ್ಬಿಟ್ರು. ಈಗ ನೋಡಿ ಪೇಸ್ಟ್ ಕೂಡ ರೆಡಿ ಆಯಿತು. ಇದನ್ನು ಜಸ್ಟ್ ಮಿಕ್ಸ್ಗೆ ಆ್ಯಡ್ ಮಾಡಿ, ಅಂದರೆ ದೋಸೆ ಇನ್ಸ್ಟಂಟ್ ಮಿಕ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರದ್ದು. ಅದರಲ್ಲಿ ಜೀರಿಗೆ ಎಲ್ಲ ಇತ್ತು, ಮೇ ಬಿ ಮಸಾಲೆದಂತ ಅಂದ್ಕೊಂಡೆ. ಆಮೇಲೆ ಫ್ಲ್ಯಾಶ್ ಆಯಿತು ನನಗೆ. ನಾನು ಅಂದ್ಕೊಂಡಿದ್ದು ಪ್ಲೇನಾಗಿ ಬರುತ್ತೆ ಅಂತೇಳಿ, ಈ ಥರ ಮಸಾಲೆ ಮಿಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇದು ಕಂಪ್ಯಾರಿಸನ್ ಮಾಡಿದ್ರೆ ಮನೇಲಿ ಮಾಡೋದೇ ಎಷ್ಟೋ ಉತ್ತಮ ಆಗಿರುತ್ತೆ. ಸ್ವಲ್ಪ ಕ್ವಾಂಟಿಟಿ ಕೂಡ ಚೆನ್ನಾಗಿ ಅನಿಸುತ್ತೆ. ಇದು ಅರ್ಧ kg ನಾನು ತರಿಸಿದ್ದು, ಬಟ್ ಅಷ್ಟೇ ನನಗೆ ಅನಿಸ್ಲಿಲ್ಲ. ಸೊ ಮೊನ್ನೆ ಕೂಡ ಏನೋ ರೈಸ್ ಮಾಡಿ ಕೊಟ್ಟು ಕಳಿಸಿದ್ದೀನಿ ಹೋದ ವಾರ ಎಲ್ಲ. ಅಟ್ಲೀಸ್ಟ್ ಇವಾಗ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನಿನ್ನೆ ಬೇರೆ ಸಂಡೇ ಫುಲ್ ಬ್ಯುಸಿ ಇದ್ದೆ, ನನಗೇನೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಇನ್ಸ್ಟಂಟ್ ಆಗಿರೋವಂಥದ್ದನ್ನು ತರಿಸಿದೆ. ಇಲ್ಲಾಂದರೆ ನಾನೇ ದೋಸೆ ಹಿಟ್ಟು ರೆಡಿ ಮಾಡಿಬಿಡ್ತಿದ್ದೆ, ಅಥವಾ ಇಡ್ಲಿಗಾದ್ರೂ ನೆನೆ ಹಾಕ್ತಿದ್ದೆ. ಸೊ ಇಡ್ಲಿ ದೋಸೆ ಇದ್ಬಿಟ್ರೆ ಒಂದು ಸ್ವಲ್ಪ ಸಫಿಷಿಯೆಂಟ್ ಅಂತ ಅನಿಸುತ್ತೆ. ಹೊರಗಡೆದಲ್ಲ, ನಾನು ಮಾಡೋದಷ್ಟೇ. ಇನ್ನು ಚಾಪರಲ್ಲಿ ಚಿಕ್ಕದಾಗಿ ಈ ಥರ ಏನು ಚಾಪಿಂಗ್ ಮಾಡಿಕೊಂಡೆ. ಇದು ಸಖತ್ತಾಗುತ್ತೆ ಫ್ರೆಂಡ್ಸ್. ಇದರಲ್ಲಿ ತರಿಸಿರೋದು ನಾನೇ, ಆದರೆ ಯೂಸ್ ಮಾಡೋದು ಮಾತ್ರ ಜಯಂತ್. ಅವ್ರಿಗೆ ಅಲ್ವಾ ಜಾಸ್ತಿ ಯೂಸ್ ಆಗಿರೋದು ಅಂತ ಹೇಳಿ ನಾನು ಯಾವತ್ತೂ ಇದರಲ್ಲಿ ಮಾಡಿರಲಿಲ್ಲ. ಇವತ್ತು ದೋಸೆ ಹಾಕೋದಕ್ಕೆ ಅಂತ ಹೇಳಿ ಮಾಡಿಕೊಂಡೆ. ಏನೋ ಸಖತ್ ಚೆನ್ನಾಗಿತ್ತು. ನಾವು ನಾರ್ಮಲಾಗಿ ಹೆಚ್ಚೋದಕ್ಕಿಂತ ಇದರಲ್ಲಿ ತುಂಬ ಚೆನ್ನಾಗಿತ್ತು. ಒಂದ್ಸರಿ ನೀಟಾಗಿ ಕಲಸಿ ಉಪ್ಪು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಟೇಸ್ಟ್ಗೆ ತಕ್ಕಂತೆ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು 5-10 ನಿಮಿಷ ಹಂಗೆ ಸೈಡ್ಗೆ ಇಡಬೇಕು ಅಂತೇಳಿ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇತ್ತು. ಅದಕ್ಕೆ ಅದನ್ನು ಸೈಡ್ಗೆ ಇಟ್ಟು ಫಸ್ಟ್ ನನ್ನ ಮಕ್ಕಳಿಗೆ ರೆಡಿ ಮಾಡಿ ಬಂದುಬಿಟ್ರೆ ಅಷ್ಟೊಳಗಡೆ ಆಗಿರುತ್ತೆ ಅಂತ ಅಂದ್ಕೊಂಡು ಅವ್ರನ್ನ ರೆಡಿ ಮಾಡೋಕೆ ಹೋದೆ. ಇನ್ನು ಮಿಟ್ಟು ಗೆದ್ದದ ಹತ್ರ ಏನೋ ನೋವಾಗಿದೆ ನೋಡಮ್ಮ ಅಂತ ಅಂದ್ಲು. ಸ್ವಲ್ಪ ಕೆರ್ಕೊಂಡಿದ್ಲು. ಆ ಕೆರ್ಕೊಂಡಿದ್ದಕ್ಕೆ ಏನಾಯಿತು ಅಂತಂದರೆ ಒಂದು ಸ್ವಲ್ಪ ಗುಳ್ಳೆ ಥರ ಆಗ್ಬಿಟ್ಟಿತ್ತು. ಯಾಕೆ ಹಿಂಗೆ ಅಂತಂದ್ರೆ ನಾನು ಹಿಂಗೆ ಕೆರ್ಕೊಂಡೆ ಅಂತಂದು ಕೈ ತೋರಿಸು ಅಂತೀನಿ. ಉಗುರು ದೊಡ್ಡದು. ಅದಕ್ಕೆ ಸಾರಿ, ನಿನ್ನೆ ನೋಡಬೇಕಿತ್ತು, ನಾನು ಈ ಥರ ಬ್ಯುಸಿ ಇದ್ದೆ, ಅದಕ್ಕೆ ಕೊಡಿಲಿ ಇವಾಗಲೇ ಏನಾಯಿತು ಅಂತ ಹೇಳಿ ಒಂದು 5 ನಿಮಿಷ ಕೂತ್ಕೊಂಡು ಫಸ್ಟು ಇಬ್ರಿಗೂ ಉಗುರೆಲ್ಲೆಲ್ಲಿದೆ ಅಷ್ಟು ತೆಗೆದೆ, ಕಾಲಲ್ಲಿ ಕೈಯಲ್ಲಿ. ಅದರಲ್ಲೂ ನಮ್ಮ ಮಿಟ್ಟುಗೆ ತುಂಬ ಫಾಸ್ಟ್ ಗ್ರೋತ್ ಆಗುತ್ತೆ ಫ್ರೆಂಡ್ಸ್ ಉಗುರು ಅನ್ನೋದು. ಮತ್ತು ಅವ್ಳದು ಉಗುರಿನ ಶೇಪ್ ಏನಿದೆ ಮಸ್ತಿದೆ. ನನಗೆ ಆಸೆ ಅನಿಸುತ್ತೆ, ಆಹಾ ಈ ಥರ ಉಗುರ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತೇಳಿ. ಕೆಲವೊಬ್ರು ಶೇಪ್ಸ್ ಇರುತ್ತಲ್ಲ, ಕೆಲವೊಬ್ರಿಗೆ ಹೆಂಗೆಂಗೂ ಇರುತ್ತೆ, ಮೀನ್ಸ್ ನಾರ್ಮಲ್ ಆಗಿರುತ್ತೆ. ನನಗೂ ನಾರ್ಮಲ್ ಇದೆ, ನಂದೇನಷ್ಟು ಅಟ್ರಾಕ್ಟಿವ್ ಶೇಪ್ಸಲ್ಲೇನಿಲ್ಲ. ಬಟ್ ನಮ್ಮ ಮಿಟ್ಟು ಉಗುರು ನೋಡಿದಾಗೆಲ್ಲ ನನಗೆ ಆಸೆ ಆಗ್ತಿರುತ್ತೆ, ಚೆನ್ನಾಗಿದೆ ಇವಳು ಉಗುರೆಲ್ಲ, ದೊಡ್ಡದಾಗಿಬಿಟ್ರೆ ಸಖತ್ತ ಕಾಣುತ್ತೆ ಅಂತ ಹೇಳಿ. ಹಾಗೆ ಚಿಟ್ಟಿಗೆ ತೋರಿಸು, ನಿನ್ನ ಕಾಲು ತೋರಿಸು ಅಂತಂದರೆ ಅವ್ನ ಕಾಲಲ್ಲೂ ಕೂಡ ದೊಡ್ಡ ಉಗುರು ಫ್ರೆಂಡ್ಸ್. ಅದಕ್ಕೆ ನೀಟಾಗಿ ತೆಗೆದೆ. ಇನ್ನು ಮನೆಯಲ್ಲಿ ಉಗುರು ತೆಗಿಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿನೇ ಸ್ವಲ್ಪ ಹುಷಾರಾಗಿ ಎಲ್ಲೂ ಉಗುರು ಬೆಳೆದಿರ ನೀಟಾಗಿ
ಕಟ್ ಮಾಡಿ ಒಂದು ಕಡೆ ಜೋಡಿಸಿ ಅದಾದಮೇಲೆ ಅದನ್ನು ಕವರಲ್ಲಿ ಕೊಟ್ಟು ನಮ್ಮ ಚಿಟ್ಟಿಗೆ ಕೊಟ್ಟು ಕಳಿಸ್ತೇವೆ ಹೊರಗಡೆ ಹಾಕಿದ್ದೀನಿ ಅಂತೇಳಿ. ಅದಾದಮೇಲೆ ನಮ್ಮ ಮಿಟಕನ್ನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಕ್ರೀಮ್ ಮಾಯ್ಶ್ಚರೈಸರ್ ಹಚ್ಚಿ, ಪೌಡರ್ ಹಚ್ಚಿ, ಇನ್ನು ವೈಟ್ ಮತ್ತು ಬ್ಲ್ಯಾಕ್ ಹಚ್ಚಿ ಆಟ ಆಡ್ತಿರ್ತಾಳೆ ನನ್ನ ಜೊತೆ ಹೀಗೆ ಸುಂಡಿ ಎಲ್ಲ ಮಾಡ್ಕೊತ. ಯಾಕಂದರೆ ನಾನು ಒಂದು ಸರಿ ಅವಳಿಗೆ ಏನಂತಂದರೆ ಈ ಥರ ಐಟೆಕ್ಸ್ ಹಚ್ಚೋವಾಗ ನನ್ನ ಮುಖ ಮೀನ್ಸ್ ಒಂದು ದೃಷ್ಟಿ ಆಗುವಾಗ ಆ ಥರ ಇರುತ್ತೆ. ಅವತ್ತು ಹಂಗೆ ಇಟ್ಕೊಂಡ್ರೆ ಅವಳು ಇವತ್ತಿಗೂ ನನಗೆ ಹಂಗೆ ಅನಿಸ್ತಾಳೆ. ಸೊ ಅವಳಿಗೆ ರೆಡಿ ಮಾಡುವಾಗ ಮಾತ್ರ ಚೆನ್ನಾಗಿ ಆಟ ಆಡ್ತಿರ್ತೀವಿ. ನಾನು ನೋಡಿ ಹೆಂಗಿದ್ದೀನಿ, ಕೂದಲೆಲ್ಲ ಹೆಂಗೆಂಗೋ ಇದೆ, ಹಾಗೆ ಇದ್ದೀನಿ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡ್ರೆ ಮುಗೀತು ಫ್ರೆಂಡ್ಸ್, ಬೇರೆ ಏನಿಲ್ಲ. ನನ್ನ ಮಕ್ಕಳನ್ನ ಕಳಿಸೋವರೆಗೂ ಬ್ಯುಸಿನೇ. ಆಲ್ಮೋಸ್ಟ್ ನಾನಷ್ಟೇ ಅಲ್ಲ, ಇವಾಗ ಎಲ್ಲ ತಾಯಂದ್ರದ್ದು ಕಷ್ಟ, ಮೀನ್ಸ್ ಕಷ್ಟ ಅಂತಲ್ಲ, ಪರಿಸ್ಥಿತಿ ಮತ್ತು ರಿಯಾಲಿಟಿ ಇದೆ ಅನ್ಕೊತೀನಿ. ಎಲ್ಲರೂ ಮನೇಲೂ ಸ್ಕೂಲ್ಗೆ ಹೋಗುವಂಥ ಮಕ್ಕಳು, ಅದರಲ್ಲೂ ಸ್ಕೂಲ್ ಸ್ಟಾರ್ಟ್ ಆಯಿತು, ರನ್ನಿಂಗ್ ರೇಸ್ ಸ್ಟಾರ್ಟ್. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡಬೇಕು, ಮಕ್ಕಳನ್ನ ಯಾವಾಗ ರೆಡಿ ಮಾಡಬೇಕು, ಎದ್ದಲ್ರೋ. ಅದರಲ್ಲೂ ಇಷ್ಟು ದಿನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಲೇಟಾಗಿ ಎದ್ದು, ಮತ್ತು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಬೇಕು ಅಂದರೆ ಅವ್ರಿಗೂ ಇರಿಟೇಷನ್ ಆಗುತ್ತೆ. ಮತ್ತು ರೆಡಿ ಆಗಬೇಕು ಅದರಲ್ಲೂ ಅಂತಂದಾಗ, ಇನ್ನು ಬ್ಯಾಗ್ಗಳೆಲ್ಲ ಜೋಡಿಸ್ಕೊಳ್ಳೋವಾಗ, ಈ ಲಂಚ್ ಬಾಕ್ಸ್ ಇಟ್ಕೊಂಡು ಹೋಗೋವಾಗ ಅವರು ಕೂಡ ಇರಿಟೇಷನ್. ಸೊ ಆ ಒಂದು ಪ್ರೆಷರಲ್ಲಿ ನಮಗೂ ಕೂಡ ಹಾಗೆ ಇರುತ್ತೆ. ಅದಕ್ಕೆ ರಿಯಾಲಿಟಿ ಹೀಗೆ ಇರುತ್ತೆ ಅಂತೇಳಿ ಹಾಗೆ ಲಾಗ್ಸ್ ಮಾಡ್ತಾಯಿದ್ದೀನಿ. ಇನ್ನು ಜಡೆ ಹಾಕಿ ಕಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವರ್ಷ ಮಿಟಕಂಗೆ ಹೋದ ವರ್ಷ ಚಿಕ್ಕದಾಗಿ ಜುಟ್ಟಿತ್ತು, ಈ ವರ್ಷ ಜಡೆ ಬಂದುಬಿಟ್ಟಿದೆ. ನಾನು ಹೇಳ್ಬಿಟ್ಟಿದ್ದೀನಿ, ಎಣ್ಣೆ ಹಾಕಿ ಚೆನ್ನಾಗಿ ಜಡೆ ಕಟ್ತೀನಿ, ಉದ್ದ ಬರೋವರೆಗೂ ಬಿಡೋಲ್ಲ ನಿನ್ನ ಕೂದಲು ಅಂತೇಳಿ. ಆಮೇಲೆ ಮತ್ತೆ ನಾನು ಹೋದ ವಾರ ಎಲ್ಲ ಏನು ಮಾಡಿದೆ ಅಂದರೆ ಕೆಳಗೆ ಹಾಕ್ತಿದ್ದೆ. ನಾನು ಮರ್ತ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ನಾವು ಹೆಂಗೆ ಹಾಕ್ಕೊಂಡು ಹೋಗ್ತಿದ್ವಿ ಅಂತೇಳಿ. ನಮ್ಮಮ್ಮ ಅದನ್ನು ಅಬ್ಸರ್ವ್ ಮಾಡಿ, ಯಾಕೆ ನೀನು ಹುಡುಗಿಗೆ ಅಷ್ಟು ಕೆಳಗೆ ಹಾಕ್ತೀಯಾ, ಒಂಥರ ಮೊಲಕ್ಕೆ ಜುಟ್ಟು ಫಿಕ್ಸ್ ಮಾಡ್ದಂಗೆ ಇರುತ್ತೆ, ಪಾಪ ಚೆನ್ನಾಗಿ ಕಾಣಲ್ಲ, ಈ ಥರ ಎತ್ತಿ ಹಾಕಬೇಕು ಅಂತಂದಾಗ, ಹೌದಲ್ವಮ್ಮ ನಾವು ಹಿಂಗೆ ಹಾಕ್ಕೊತಿದ್ವಿ, ಮರ್ತ್ಬಿಟ್ಟಿದ್ದೆ ನೋಡು, ಹೆಂಗೆ ಹಾಕೋ ತೋರಿಸು ಅಂತಂದಾಗ ನಮ್ಮಮ್ಮ ತೋರಿಸಿದ್ದಾರೆ ಮೊನ್ನೆ, ಈ ಥರ ಎತ್ತಿ ಹಾಕಬೇಕು, ನಿಮಗೂ ಹಿಂಗೆ ಆಗ್ತಿದ್ದೆ ಅಂತೇಳಿ. ಆವಾಗ ಒಂದು ಸ್ವಲ್ಪ ನೆನಪಾಯಿತು, ಓ ಹೌದಲ್ವ ನಾವು ಹಿಂಗೆ ಹಾಕ್ಕೊಂಡು ಹೋಗ್ತಿದ್ವಿ ಅಂತ. ಇವಾಗ ನಮ್ಮ ಮಿಟಕ ಚೆನ್ನಾಗಿ ಕಾಣಿಸ್ತಾಳೆ ಹಿಂಗೆ ಎತ್ತಿ ಜಡೆ ಹಾಕಿದ್ರೆ. ಜಡೆ ಬಂದುಬಿಟ್ಟಿದೆ, ಅವಳನ್ನ ನೋಡೋದಕ್ಕೇ ಒಂಥರ ಖುಷಿ. ಇನ್ನು ಏರ್ ಬೆಂಡ್ ಒಂದು ಇಟ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮಮ್ಮ ಹೇಳಿದಂತೆ, ತುಂಬ ಜಾಸ್ತಿ ಕೂದಲು ಎಳ್ಳುತ್ತೆ ನಿಂದು, ಏರ್ ಬೆಂಡ್ ಹಾಕು ಅಂತೇಳಿ. ಅದಕ್ಕೆ ಆ ಏರ್ ಬೆಂಡ್ ಎಲ್ಲೆಲ್ಲೂ ಬಿಡ್ತಾ ಇಲ್ಲ. ಹಾಗೆ ಇತ್ತೀಚೆಗೆ ಮಿಟ್ಟು ರೆಡಿ ಮಾಡುವಾಗ ಚಿಟ್ಟಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅವನು ಒಂಥರ ನೋಡಿ ಪೌಡ್ರ್ ಹಚ್ಚುವಾಗ ಉಸಿರು ಹೊಟ್ಟದಂಗೆ ಆಡ್ತಾನೆ. ಆ ಹೊಡ್ತಕ್ಕೆ ಏನು ಮಾಡ್ತಾನೆ ಅಂದರೆ, ಆ ಕ್ರೀಮು ಪೌಡರ್ ನೀಟಾಗಿ ಹಚ್ಕೊಳ್ಳೋದೇ ಇಲ್ಲ, ಒಂಥರ ಫೇಸ್ ಎಲ್ಲ ಡ್ರೈ ಅನ್ನಿಸ್ತಿರುತ್ತೆ. ಹಾಗಾಗಿ ನೀಟಾಗಿ ಹಚ್ಕೊಳ್ಳೋಲ್ಲ ಅಂತೇಳಿ ಮಾಯ್ಶ್ಚರೈಸರ್ ಹಚ್ಚಿ ನಾನೇ ನೀಟಾಗಿ ರೆಡಿ ಮಾಡ್ತಾ ಇದ್ದೀನಿ. ಹೆಂಗೂ ಅವಳಿಗೂ ಹಚ್ತೀನಲ್ಲ, ಇವನಿಗೂ ಹಚ್ಚಿ ಕಳಿಸಿದ್ರೆ ಆಯಿತು ಅಂತ ಹೇಳಿ. ಸೊ ಇನ್ನು ಕಟಿಂಗ್ ಮಾಡ್ಸ್ಕೊಂಬಾರೋ ಚಿಟಿ, ನೋಡೋಗ್ಲೇ ಹೆಂಗೆ ಬಂದಿದೆ ಅಂತಂದಿದ್ದಕ್ಕೆ ಹೇಳ್ತಾ ಇದ್ದೆ, ಎಕ್ಸ್ಪ್ಲೇನ್ ಮಾಡ್ತಿದ್ದಮ್ಮ. ಆಲ್ರೆಡಿ ಬಂದುಬಿಡ್ತಾ, ಈ ಸರಿ ಸ್ಟೈಲಾಗಿ ಮಾಡಿಸ್ತೀನಿ ಅಂತೇಳಿ. ಇನ್ನು ಇವಳ್ದೊಂದು ಟೈಮಿಂಗ್ಸ್ ಫಿಕ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಒಂದು 8 ಗಂಟೆಗೆ ಎದ್ಬಿಡ್ತಾಳೆ, 8-8:30 ಒಳಗೆ ಎದ್ಬಿಡ್ತಾಳೆ. ಮುಂಚೆ ಥರ 10-11 ಗಂಟೆ ಮಾಡ್ತಿಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ ನನಗೆ ಭಾರ ಬೀಳುತ್ತೆ ಇವ್ರ ಜೊತೆ ಅವಳನ್ನೂ ಮೇಂಟೈನ್ ಮಾಡೋದು. ಜಯಂತ್ ಹತ್ರ ಹೆಂಗೆ ಓಡೋಗ್ತಾರೆ, ಇನ್ನೇನು ಮಿಂಚು ಎದ್ಬಿಡ್ತಾಳೆ ಅಂತೇಳಿ. ಅವ್ರು ಏನಾದರೂ ಹೋಗೋ ಟೈಮಿಗೆ ಇವಳು ಗೆಜ್ಜೆ ಸೌಂಡ್ ಬಂದರೂ ಕೂಡ ಓಡೋಗಿರ್ತಾರೆ. ಯಾಕಂದರೆ ಬಿಡಲ್ಲ ಅವಳು, ಅವ್ರ ಅಪ್ಪನ ಮಗಳು, ನನಗಿಂತ ಜಾಸ್ತಿ ಅವ್ರ ಅಪ್ಪ ಇರಬೇಕು ಅವಳಿಗೆ. ಹಾಗಾಗಿ ಇನ್ನು ಇವಳು ಬಿಡಲ್ಲ ನನ್ನ ಅಂತೇಳಿ ಓಡು. ಸೊ ಹಿಂಗಿರುತ್ತೆ. ಇನ್ನು ಇವಳು ಹಿಡ್ಕೊಂಡು ನಾನು ರೆಡಿ ಮಾಡಬೇಕಲ್ಲ, ನನ್ನ ಕತೆ ಅಷ್ಟೇ ಫ್ರೆಂಡ್ಸ್. ಕಂಪ್ಲೀಟಾಗಿ ಈ ಥರ ರಶ್ ಇರುತ್ತೆ ನಂದು ಮಾರ್ನಿಂಗ್ ರೂಟೀನ್. ಹೆಂಗಿರುತ್ತೆ ಅಂದರೆ ಈ ಥರ ಕ್ಲಮ್ಸಿ ಎಲ್ಲದು ಮಿಕ್ಸು, ಎಲ್ಲದು ಬ್ಯಾಲೆನ್ಸ್ ಮಾಡೋದು, ಈ ಮೂವರನ್ನೂ ನೋಡ್ಕೊಳ್ಳೋವಾಗ ಹೀಗೆ ಇರುತ್ತೆ. ಬಟ್ ಅಷ್ಟರ ಮಟ್ಟಿಗೆ ಏನು ಹೆಡ್ಡೇಕ್ ಆಗಲ್ಲ, ಬಿಕಾಸ್ ನಾನು ಅವ್ರ ಜೊತೆ ಎಲ್ಲ ಆಟ ಆಡ್ಕೊತಾ ಮಾತಾಡ್ಕೊತಾ ಎಂಜಾಯ್ ಮಾಡ್ಕೊತಾ ಮಾಡ್ತಿರ್ತೀನಿ ಕೆಲಸಗಳೆಲ್ಲ. ಸೊ ನನಗೇನು ಇಂಪಾರ್ಟೆಂಟು, ಯಾವುದು ನನಗೆ ನೀಡಿದೆನೋ ಅದನ್ನೇ ಮಾಡ್ಕೊತೀನಿ. ನನಗೆ ಮತ್ತೆ ಪ್ರೆಷರ್ ಮಾಡ್ಕೊಳ್ಳೋಲ್ಲ. ನಾನು ಇದೇ ಮಾಡಬೇಕು, ಅದೇ ಮಾಡಬೇಕು, ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು, ಪಾತ್ರೆ ಎಲ್ಲ ಕ್ಲೀನ್ ಮಾಡಿರಬೇಕು, ಮನೆಯೆಲ್ಲ ಕ್ಲೀನ್ ಇಟ್ಕೋಬೇಕು, ಇದೆಲ್ಲ ಇಲ್ಲ. ಫಸ್ಟ್ ಎಲ್ಲ ಯಾವ ಕೆಲಸ ಮುಗಿಸ್ಬೇಕು ಅದನ್ನು ಮುಗಿಸ್ತೀನಿ, ಅದಾದಮೇಲೆ ಮನೆ ಕೆಲಸ ಮುಗಿಸ್ಕೊತೀನಿ. ಈವನ್ ಮನೆ ಕೆಲಸಕ್ಕಿಂತ ಮುಂಚೆ ಯಾರಾದರೂ ಫೋನ್ ಮಾಡಿ ವಿಡಿಯೋಸ್ದು ಅರ್ಜೆಂಟ್ ಇದೆ, ಇವತ್ತು ಆಗಬೇಕು, ಇವಾಗ ಆಗಬೇಕು ಅಂದಾಗ ಮತ್ತೆ ನಾನಿನ್ನು ಮನೆ ಕೆಲಸ ಕೂಡ ಸೈಡ್ಗೆ ಇಟ್ಟು ಕೆಲವೊಮ್ಮೆ ವೀಡಿಯೋಸ್ ಕೆಲಸ ಕೂಡ ಮಾಡ್ಕೊತಾ ಇರ್ತೀನಿ. ಯಾಕಂದರೆ ನನಗೆ ಆ ಪ್ರೆಷರ್ ಇರುತ್ತೆ. ಸೊ ಯಾವುದೋ ಒಂದು ಒಟ್ಟಿನಲ್ಲಿ ಯಾವ ಕಡೆಯಿಂದನೂ ಕೂಡ ನನಗೆ ಪ್ರೆಷರ್ ಆಗಬಾರ್ದು. ಸ್ಟ್ರೆಸ್ ಆಯಿತು ಅಂತಂದರೆ ಸುಮ್ಮನೆ ಅನ್ನೆಸೆಸರಿ ಎಲ್ಲ ಕಡೆ ಹೊಡ್ತಾ, ಸುಮ್ಮನೆ ಬಾಡಿನೇ ಚೆನ್ನಾಗಿಲ್ಲ ಅಂದರೆ ನಾವೇನು ವರ್ಕ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಸ್ಟ್ರೆಸ್ ಆಗದೆ ಇರೋ ರೀತಿಯಾಗಿ ನೋಡ್ಕೊತೀನಿ. ಇನ್ನು ನಾನು ಏನಾದರೂ ಮನೆ ಕೆಲಸಗಳು ಬ್ಯಾಲೆನ್ಸ್ ಇಟ್ಟಿದ್ದೀನಿ ಅಂತಂದಾಗ, ಹೊರಗಡೆ ಹೋಗಿ ಸುಸ್ತಾಗಿ ಬಂದರೂ ಕೂಡ ಎಡಿಟಿಂಗ್ಸ್ ಕೆಲಸ ಜಾಸ್ತಿ ಇದೆ, ಪ್ರಮೋಷನ್ಸ್ ಜಾಸ್ತಿ ಇದೆ ಅಂತಂದಾಗ ಜಯಂತ್ ನಾನು ಹೇಳೋದೇ ಬೇಡ, ಅವರೇ ಅರ್ಥ ಮಾಡಿಕೊಂಡು ಬಂದ ತಕ್ಷಣ ಯಾವತ್ತೂ ನನಗೇನು ಅಂದಿಲ್ಲ. ನನಗೆ ಅದೊಂದು ಖುಷಿ, ಎಲ್ಲಿ ಬೈತಾರೋ ಅಂತ ಅನ್ಕೊತಿರ್ತೀನಿ. ಬಟ್ ಯಾವತ್ತೇನು ಅಂದಿಲ್ಲ, ಇದಾಗಿದೆ ನಾನು ನಿನ್ನ ಕೈಯಲ್ಲಿ, ಇದಾಗಿಲ್ವಾ, ಸರಿ ನಾನು ಮಾಡ್ಕೊತೀನಿ ಬಿಡು ಅಂತ ಹೇಳಿ ಅವ್ರು ಮಾಡ್ಕೊತಿರ್ತಾರೆ. ಆವಾಗ ನಾನು ಇನ್ನೊಂದು ಕೆಲಸ ಮಾಡ್ಕೊತೀನಿ. ಸೊ ಈ ಥರ
ಫುಲ್ಲಿ ಮ್ಯಾನೇಜ್ ಆಗ್ತಾ ಇದೆ. ಅದರಲ್ಲೂ ಇವಾಗ ಆಲ್ಮೋಸ್ಟ್ ಒಂದು 10 ಡೇಸ್ ಆಯಿತು ಸ್ಕೂಲ್ ಸ್ಟಾರ್ಟ್ ಆಗಿ. ಸೊ ನಮ್ಮದು ಒಂದು 10 ದಿನ ಹಿಂಗೆ ನಡೀತಾ ಇದೆ. ಇನ್ನು ನೋಡಿ ಸಮಟೈಮ್ಸ್ ಮಿಂಚು ಅವಳಿಗೆ ಮೂಡಿತ್ತು ಅಂದರೆ ಕೆಳಗಿರ್ತಾಳೆ, ಇಲ್ಲಾಂದರೆ ನನ್ನ ಮೇಲೆ ಇರ್ತಾಳೆ. ಆದರೂ ಕೂಡ ಇನ್ನು ಮಕ್ಕಳಿಗೆ ಫಸ್ಟ್ ಒಂದು ದೋಸೆ ಹಾಕಿ ಕೊಟ್ಬಿಡ್ತೀನಿ ಕಟ್ ಮಾಡಿ ಅಂತ ಹೇಳಿ. ಫಸ್ಟ್ ಒಂದು ದೋಸೆ ಹಾಕಿ ಕಟ್ ಮಾಡಿ ಕೊಟ್ಟೆ, ಆಟಾಡ್ಕೊಂತ ತಿಂತಾರೆ ಅಂತೇಳಿ. ಇವಾಗ ಮತ್ತೆ ಬಾಕ್ಸ್ಗಳಿಗೆಲ್ಲ ರೆಡಿ ಮಾಡಬೇಕು. ಈ ಲಂಚ್ ಬಾಕ್ಸಸ್ ಬಂದು ರೀಸೆಂಟ್ಲಿ ತರಿಸ್ತಾನೆ ಇದ್ದೀನಿ. ಲಂಚ್ ಬಾಕ್ಸಸ್ ಎಷ್ಟು ಬಾಕ್ಸಸ್ ಇದ್ರೂ ಕೂಡ ಕಡಿಮೆನೆ. ಬಟ್ ಇದು ಸ್ಟೀಲಿಂದು ಕೆಳಗಡೆ ಮತ್ತು ಮೇಲ್ಗಡೆ ಕವರ್ ಬಂದು ಸ್ವಲ್ಪ ಪ್ಲಾಸ್ಟಿಕ್ದೆ, ಬಟ್ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ನೋಡಿ ತರಿಸಿರ್ತೀನಿ. ಮತ್ತು ಇದು ಪಾರ್ಟಿಷನ್ ಬಂದಿದೆ. ನಾವು ದೋಸೆ ಮತ್ತೇನು ಇಡ್ಲಿ ಎಲ್ಲ ಮಾಡಿದಾಗ ಚಟ್ನಿ ಎಕ್ಸ್ಟ್ರಾ ಪಲ್ಯ ತಗೊಂಡು ಹೋಗೋದಕ್ಕೆ ಎಕ್ಸ್ಟ್ರಾ ಪಾರ್ಟಿಷನ್ ಬಂದಿದೆ. ಸಣ್ಣ ಸಣ್ಣ ಡಬ್ಬೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಕ್ಯೂಟ್ ಇದೆ, ಹಾಗಾಗಿ ತರಿಸಿದ್ದೀನಿ. ಇನ್ನು ಹಳೆ ಬಾಕ್ಸಸ್ಸನ್ನು ನಮ್ಮಮ್ಮ ಕೊಟ್ಟು ಕಳಿಸ್ಬೇಡ ಅಂದರೆ ಕೊಟ್ಟು ಕಳಿಸ್ಬೇಡ, ಅದು ತೆಗೆಯಕ್ಕೆ ಬರೋಲ್ಲ, ಮಕ್ಕಳು ಒದ್ದಾಡ್ತಾರೆ, ಹೆಂಗೆ ತೊಗೋಬೇಕು ಅಂತೆಲ್ಲ ಹೇಳಿದ್ದಕ್ಕೆ ಸರಿಯಮ್ಮ ಆಯ್ತು ಬಿಡು ಬೇರೆ ತರಿಸ್ತೀನಿ ಅಂತ ತರಿಸಿದ್ದೀನಿ. ಸೊ ಮಿಟ್ಟುಗೆ ಕಟ್ ಮಾಡಿ ಒಂದು ದೋಸೆ ಹಾಕ್ತಾಯಿದ್ದೀನಿ, ಇನ್ನು ಚಿಟ್ಟಿಗೆ 2 ದೋಸೆ ಹಾಕ್ತಾಯಿದ್ದೀನಿ. ಅಮ್ಮ ನನಗೂ ಒಂದು ಹಾಕು ಅಂದ. ಸೊ ನೀನು ತಿನ್ನು, ಎಕ್ಸ್ಟ್ರಾ ನಿನ್ನ ಫ್ರೆಂಡ್ಸ್ ಇರ್ತಾರಲ್ಲ ಶೇರ್ ಮಾಡ್ಕೊಂಡು ತಿನ್ನೋ ಹಾಗಿದ್ರೆ ತಿನ್ನಿ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ಕಟ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ನಮ್ಮ ಚಿಟ್ಟಿ ನನಗೆ ಏನೇ ಅಡುಗೆ ಮಾಡಿದ್ರು ಕೂಡ ಫಸ್ಟು ನೋಡೋದೆ ಸ್ಮೆಲ್. ಅಮ್ಮ ಸ್ಮೆಲ್ ಹಿಂಗೆ ತೋರಿಸು ಅಂತೇಳಿ ಆಹಾ ಅಂತ ಇರ್ತಾನೆ. ಸಮ್ಟೈಮ್ಸ್ ಚೆನ್ನಾಗಿ ಅಡುಗೆ ಮಾಡ್ತಿರ್ತೀನಲ್ಲ, ನನಗೆ ಇಂಟ್ರೆಸ್ಟ್ ಜಾಸ್ತಿ ಇದ್ದು, ಮೀನ್ಸ್ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡ್ತಿರೋವಾಗ ಆ ಫ್ರೇಗ್ರೆನ್ಸ್ ಬರ್ತಿರುತ್ತಲ್ಲ, ಅವಾಗ ನಾನು ಅನ್ಕೊತೀನಿ ಇವಾಗ ನೋಡು ಚಿಟ್ಟಿ ಬಂದು ಹಿಂಗೆ ಅಂತಾನೆ ಅಂತೇಳಿ. ಅವ್ನು ಹಂಗೆ ಬಂದು ಅಂತಾನೆ. ಏನೋ ಫ್ರೆಂಡ್ಸ್, ಮಕ್ಕಳಿಗೆ ಅದು ಒಂಥರ ಮಕ್ಕಳಿಗೆ ಇಷ್ಟ ಆಗ್ತಾ ಇದೆ ಅಂದರೆ ತಾಯಿಗೆ ಎಷ್ಟು ಇಷ್ಟ ಆಗುತ್ತೆ ಅನ್ನೋದು ನಾನು ಇವಾಗ ಫೀಲ್ ಮಾಡ್ತಾ ಇದ್ದೀನಿ. ನಮ್ಮ ಚಿಟ್ಟಿ ಬಂದು ತಿನ್ನಬೇಕು, ನಮ್ಮ ಚಿಟ್ಟಿ ಬಂದು ಖುಷಿ ಆಗಬೇಕು, ಅವ್ನು ಎಕ್ಸ್ಪ್ಲೇನ್ ಮಾಡಬೇಕು, ಅವ್ನ ಜೊತೆ ಏನಾದರೂ ಮಾತಾಡಬೇಕಂತ ಅನ್ನಿಸ್ತಾ ಇರತ್ತೆ ನನಗೆ. ಸೊ ನಿಮಗೂ ಹಂಗೆ ಅನ್ನಿಸ್ತಿರುತ್ತೆ, ಮಕ್ಳಿಗೆ ಇಷ್ಟ ಆಗೋ ಥರದ್ದು ಏನಾದರೂ ಮಾಡಿಕೊಡ್ಬೇಕು, ಅವ್ರು ಚೆನ್ನಾಗಿದೆ ಅಂತಂದಾಗ ಆ ಒಂದು ಫೀಲ್ ಹೇಗಿರುತ್ತೆ ಕಮೆಂಟ್ ಮಾಡಿ. ಇನ್ನು ಲಂಚ್ ಬಾಕ್ಸ್ ರೆಡಿ ಆಯಿತು, ಮಕ್ಕಳೆಲ್ಲ ರೆಡಿ ಆದರು. ಶೂಸ್ ಹಾಕೋಂಥದ್ದು ಏನಿಲ್ಲ ಸದ್ಯಕ್ಕೆ, ಶೂಸ್ ಇನ್ನೂ ಹೇಳಿಲ್ಲ, ಅದಕ್ಕೆ ಸ್ಲಿಪ್ಪರ್ ಹಾಕೊಂಡು ಹೋಗ್ರಪ್ಪ ನನಗೆ ಸಾಕ್ಸು ಅದು ಇದು ಎಲ್ಲ ಕಟ್ಟೋದಕ್ಕಾಗಲ್ಲ ಅಂಥೇಳಿ. ಇನ್ನು ಮಿಂಚುನೂ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದೆ. ನಾನೇ ಬಿಟ್ಟು ಬರೋದು, ನಾನೇ ಕರ್ಕೊಂಬರೋದು, ಯಾಕಂದರೆ ಜಯಂತ್ ಫುಲ್ ಡ್ಯೂಟಿ ಅಲ್ಲ. ಸೊ ನಂದು ಇನ್ನೂ ಫುಲ್ ಡ್ಯೂಟಿ ಆದರೂ ಕೂಡ ನಾನೇ ಮಾಡ್ಕೋಬೇಕು ಇದನ್ನೆಲ್ಲ. ಇನ್ನು ಅವ್ರನ್ನ ಬಿಟ್ಟು ಬಂದು ಮಿಂಚುನ ಅಮ್ಮನ ಮನೆ ಹತ್ರ ಏನು ಬಿಟ್ಟು ಬರಲಿಲ್ಲ, ಕರ್ಕೊಂಬಂದೆ. ರೂಮಲ್ಲಿ ಹೋಗಿ ಫೋನ್ ನೋಡ್ಕೊತ ಮಲ್ಕೊಂಡಿದ್ದಾಳೆ. ಸೊ ನಾನು ಇನ್ನು ನನ್ನ ಸೆಲ್ಫ್ ಕೇರ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಇದು ನನ್ನ ಮಾರ್ನಿಂಗ್ ರಶ್ ಮಾರ್ನಿಂಗ್ ಅದಾಗಿದ್ದ ತಕ್ಷಣ ಇನ್ನು ನನ್ನ ಕೇರ್ ಸ್ಟಾರ್ಟ್ ಆಯಿತು. ನಿನ್ನೆ ಸೆರಮ್ ಅಪ್ಲೈ ಮಾಡಿ ಸಾರಿ ಸೆರಮ್ ಅಲ್ಲ, ವಾಟರ್, ಇದು ರೋಸ್ಮೆರಿ ವಾಟರ್ ರೆಡಿ ಮಾಡಿದ್ದೀನಿ ನಾನು ಹೇರ್ ಗ್ರೋತ್ಗೆ ಅಂತೇಳಿ. ಯಾಕೋ ಏರ್ ಫಾಲ್ ತುಂಬ ಆಯಿತು, ಮತ್ತು ಹೇರ್ ಗ್ರೋತ್ ಆಗಬೇಕು ಅಂತ ಆಸೆ ಆಗ್ತಾಯಿದೆ ಫ್ರೆಂಡ್ಸ್. ಯಾಕಂದರೆ ನಂದು ಹಳೇ ಏರ್ಸ್ ಏನಿತ್ತು ನೋಡಿದಾಗೆಲ್ಲ ಸಖತ್ ಹೊಟ್ಟೆ ಉರಿಯುತ್ತೆ, ಎಷ್ಟು ಬೇಜಾರಾಗುತ್ತೆ ಅಂದರೆ. ನನ್ನ ಹೇರ್ಸ್ ಹೆಂಗಿತ್ತು ಗೊತ್ತಾ, ಒಂದರ್ಧ ನಾವೇ ಹಾಳು ಮಾಡ್ಕೊತೀವಿ, ಏನು ಮಾಡೋಕ್ಕಾಗಲ್ಲ, ಮತ್ತು ಕೆಲಸ ಅಲ್ವಾ. ಸೊ ಸಲೂನ್ಸ್ಗೆಲ್ಲ ಹೋಗಬೇಕಾಗತ್ತೆ, ಪ್ರಮೋಷನ್ ಶೂಟ್ಸ್ ಇದ್ದಾಗ ಅಲ್ಲಿ ಹೋಗಿ ಒಂದರ್ಧ ಅವ್ರು ಏನೇನು ಯೂಸ್ ಮಾಡ್ತಾರೆ ನನಗೆ ಗೊತ್ತಿರಲ್ಲ. ಬಟ್ ಕಂಡೀಷ್ನರ್ಸ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ವೇರಿಯೇಷನ್ಸ್ ಅನ್ನಿಸ್ತಿರುತ್ತೆ, ನಾವು ಅದನ್ನು ಕಂಟಿನ್ಯೂ ಕೂಡ ಮಾಡೋಕ್ಕಾಗಲ್ಲ. ಸಂಗಿದ್ದಾಗ ಹೇರ್ ಲಾಸ್ ಆಗುತ್ತೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಏನಾದರೂ ಮಾಡಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ವಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ರೋಸ್ಮೆರಿ ವಾಟರ್ ತುಂಬ ಬೆಟರ್ ಅನ್ನಿಸ್ತಾ ಇದೆ ನನಗೆ, ಅದಕ್ಕೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿನ್ನೆ ಹಾಕೊಂಡಿರಲಿಲ್ಲ. ಸೊ ಇವಾಗ ಮಾರ್ನಿಂಗ್ ಅಲ್ವಾ, ಹೆಂಗೂ ಹಸಿ ಅನಿಸಲ್ಲ. ರಾತ್ರಿ ಅಂದ್ಕೊಂಡ್ರೆ ಇನ್ನೂ ತಣ್ಣಗಿರುತ್ತೆ, ರಾತ್ರಿ ಎಲ್ಲ ತಣ್ಣನ ತಲೆ ಬಿಟ್ಕೊಂಡು ಮಲ್ಕೊಳ್ಳೋದಕ್ಕೆ ಮಾರ್ನಿಂಗ್ ಎದ್ದು ಅಕ್ಷಿ ಹಾಕಬೇಕಾಗುತ್ತೆ. ಸೊ ಶೀತದಂಶ ಅನಿಸುತ್ತೆ ಅಂತೇಳಿ ಇವಾಗ ಬೆಸ್ಟ್ ಟೈಮ್ ಅಂತ ನೀಟಾಗಿ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಸ್ಕಾಲ್ಪ್ಗೆ ಡೈರೆಕ್ಟಾಗಿ ಏನು ಹೋಗಬೇಕು ಅಂತ ಇರುತ್ತೆ ಅದು ಹೋಗುತ್ತೆ. ಮೀನ್ಸ್ ನಾನು ಇದರಲ್ಲಿ ರೋಸ್ಮೆರಿ ಮತ್ತು ಲವಂಗ ಮತ್ತು ರೈಸ್ನ ಚೆನ್ನಾಗಿ ಕುದಿಸಿ ಅದನ್ನು ತಣ್ಣಗಾದ್ಮೇಲೆ ಈ ಥರ ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಚೆಕ್ ಮಾಡಿ. ಸೊ ಚೆಕ್ ಮಾಡಿಲ್ಲ ಅಂತಂದರೆ ತುಂಬ ಚೆನ್ನಾಗಿದೆ. ನಂದು ಪರ್ಸ್ನಲ್ ಒಪಿನಿಯನ್ ಮತ್ತು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೇ ಶೇರ್ ಮಾಡಿದ್ದೀನಿ. ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ನನಗೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಒಂದು 3 ಟೈಮ್ಸಲ್ಲೇ ನನಗೆ ವಿಸಿಬಲ್ ರಿಸಲ್ಟ್ ಅನ್ನಿಸ್ತು. ಓಕೆ, ಏರ್ ಫಾಲ್ ಸಖತ್ ಕಂಟ್ರೋಲ್ ಆಯ್ತಲ್ಲ, ಎಷ್ಟು ಚೆನ್ನಾಗಿ ಅನಿಸ್ತಿದೆಲ್ಲ. ಮೇನಾಗಿ ಏನು ಗೊತ್ತಾ, ಕೂದಲಂತೂ ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ಒಂಥರ ಬಟ್ಟೆ ಮುಟ್ಟದಂಗೆ ಇರುತ್ತೆ. ನನಗೆ ಆ ಒಂದು ಫೀಲ್ಗೆ ತುಂಬ ಇಷ್ಟ ಆಯಿತು. ಇನ್ನು ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿಕೊಂಡು ಹಾಗೆ ತುರುಬಾಕೊತಾ ಇದ್ದೀನಿ, ಸೊ ಚೆನ್ನಾಗಿ ಹೇಳ್ಕೊಳ್ಳಿ ಅಂತ ಹೇಳಿ. ಇನ್ನು ಎಣ್ಣೆ ಕೂಡ ಅಷ್ಟೇ, ನನಗೆ ವೀಕ್ಲಿ 2 or 3 ಟೈಮ್ಸ್ ಎಣ್ಣೆ ಮಸಾಜ್ ಬೇಕೇ ಬೇಕು, ಇಲ್ಲಾಂದರೆ ಕೂದಲು ಎಲ್ಲಿ ಹಾಳಾಗುತ್ತೋ ಅಂತ ಭಯ. ನನ್ನ ಕೂದಲು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್. ಇವಾಗ ಮತ್ತೆ ಆಸೆ ಬಂದುಬಿಟ್ಟಿದೆ ನನಗೆ, ಲಾಂಗ್ ಹೇರ್ಸ್ ಬೇಕು, ಉದ್ದ ಇರಬೇಕು, ಯಾವುದು ಕಟ್ ಮಾಡಿಸಲ್ಲ ಅಂತ ಹೇಳಿ ಇವಾಗ ಮತ್ತೆ ಹಂಗೆ ಅನಿಸಿದೆ. ನೋಡೋಣ ಬರುತ್ತೋ ಇಲ್ವೋ ಅಂತೇಳಿ. ಇವಾಗ ಹೇರ್ ಕೇರ್ ಆಯ್ತಲ್ವಾ, ಸ್ಕಿನ್ ಕೇರ್ ಅಸ್ಸಲು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. 2 ವಾರ ಆಯಿತು 3 ವಾರ ಆಯಿತು ಗೊತ್ತಿಲ್ಲ. ಅದಕ್ಕೆ ಇವತ್ತು ಸ್ಕ್ರಬ್ ಮತ್ತು ಮಾಸ್ಕ್ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ.
ನನ್ನ ಫೇಸ್ ಹೆಂಗೆ ಅಂದರೆ ರೆಗ್ಯುಲರ್ ಆಗಿ ಸ್ಕಿನ್ ಕೇರ್ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಹಾಳಾಗುತ್ತೆ. ಬಿಕಾಸ್ ನಿಮಗೆ ಗೊತ್ತಲ್ಲ ನಮ್ಮದು ವರ್ಕ್ ಹೆಂಗಿದೆ ಅಂತ ಹೇಳಿ. ಸೊ ಏನಾದರೂ ಪ್ರಾಡಕ್ಟ್ಸ್ ಚೇಂಜ್ ಆಗ್ತಿರುತ್ತೆ, ಮತ್ತು ಹೊರಗಡೆ ಹೋಗ್ತಿರ್ತೀನಿ, ಪ್ರಮೋಷನ್ ಶೂಟ್ಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಫುಡ್ ಸರಿಯಾಗಿರಲ್ಲ. ಆಲ್ಮೋಸ್ಟ್ ಎಷ್ಟೇ ಫುಡ್ ಸರಿ ಇಲ್ಲ ಅಂದರೂ ಕೂಡ ನಾನಂತರ ಚಾಯ್ಸ್ ಮಾಡೋದು ಹೆಲ್ತಿ ಫುಡ್ಡೇ ಆಗಿರುತ್ತೆ ಫ್ರೆಂಡ್ಸ್. ಹೊರಗಡೆ ಹೋದರೆ ಆಲ್ಮೋಸ್ಟ್ ನಾನು ಜಂಕ್ ಫುಡ್ ಅಸ್ಸಲು ತೊಗೊಳ್ಳಲ್ಲ, ಬೇವರೇಜಸ್ ತೊಗೊಳ್ಳಲ್ಲ, ಮತ್ತು ಏನೋ ಜಾಸ್ತಿ ಆಯಿಲಿ ಫುಡ್ಡು, ಈ ಥರ ಟೇಸ್ಟಿಂಗ್ ಪೌಡ್ರ್ ಹಾಕಿರೋವಂಥದ್ದು ಈ ಥರದ್ದೇನು ಊಟ ಮಾಡಲ್ಲ. ಬೇಕಿದ್ರೆ ನಾನು ಹೊರಗಡೆ ಶೂಟ್ ಹೋಗಿರ್ತೀನಿ, ಆ ಮಧ್ಯಾಹ್ನ ಹೊಟ್ಟೆ ಹಸ್ವಾಯ್ತಾ ಒಳ್ಳೆ ರೊಟ್ಟಿ ಊಟ ಎಲ್ಲಿ ಸಿಗುತ್ತೆ ಅಂತ ನೋಡ್ತೀನಿ. ಹಾಗೆ ಸ್ವಲ್ಪ ಕಾನ್ಷಿಯಸ್ ಇದೆ ಫುಡ್ ಬಗ್ಗೆ, ಹಾಗಾಗಿ ಆ ಲೆವೆಲ್ಗೆ ಏನು ಸ್ಕಿನ್ ಕೆಡಿಸ್ಕೊಂಡಿಲ್ಲ. ಆದರೂ ಕೂಡ ಯಾವಾಗಾದರೂ ಒಂದ್ಸರಿ ಪಿಂಪಲ್ಸ್ ಅದು ಇದು ಆಯಿತು ಅಂತಂದಾಗ ಒಂದು ಸ್ವಲ್ಪ ಹೆಡ್ಡೇಕ್ ಅನಿಸುತ್ತೆ. ಅಪ್ಪ ಎಷ್ಟು ಸೂಕ್ಷ್ಮವಾಗಿ ಸಾಕಿರುವಂಥ ಸ್ಕಿನ್ ಇದು ಎಲ್ಲ ಹಾಳಾಗಿಬಿಡುತ್ತೆ ಅಂತ. ಅದಕ್ಕೆ ಇವತ್ತು ಪ್ರಾಪರಾಗಿ ಕುತ್ಕೊಂಡು ಟೈಮ್ ಕೊಟ್ಕೊಂಡು ಎಲ್ಲ ಕೆಲಸ ಸೈಡಿಗಿಟ್ಟು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ಏನಂತಂದರೆ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಸ್ಕ್ರಬ್ ಮತ್ತು ಫೇಸ್ ಮಾಸ್ಕ್ ಅಷ್ಟೇ ಯೂಸ್ ಮಾಡ್ತಿರೋದು ಇವತ್ತು. ಸೊ ಸ್ಕ್ರಬ್ ಮತ್ತು ಫೇಸ್ ಮಾಸ್ಕ್ ಎರಡು ಕೂಡ ಕೋಂಬೋದಲ್ಲೇ ತೊಗೊಂಡಿರೋದು ಎಮ್ ಕೆಫೆನ್ ಬ್ರ್ಯಾಂಡ್. ನಾನು ಇವಾಗಲ್ಲ ತುಂಬ ವರ್ಷಗಳಾಯಿತು ಫ್ರೆಂಡ್ಸ್, ನಮ್ಮ ಚಿಟ್ಟಿ ಇನ್ನೂ ಒಂದು ವರ್ಷದ ಒಳಗಡೆ ಇದ್ದ ಅವಾಗಿಂದ ಈ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಇಷ್ಟ. ಸೊ ಈ ಸ್ಕ್ರಬ್ ಮಾಡಿಕೊಂಡು ಫೇಸ್ ಮಾಸ್ಕ್ ಹಾಕೊಂಡ್ಬಿಟ್ರೆ ಸಾಕು, ಒಂದು ಸ್ವಲ್ಪ ಕ್ಲಿಯರ್ ಆಗಿ ಅನ್ನಿಸ್ತಾ ಇರುತ್ತೆ ನನ್ನ ಫೇಸ್. ಮತ್ತು ರೆಗ್ಯುಲರ್ ಆಗಿ ನಾನು ಏನಾದರೂ ಯೂಸ್ ಮಾಡಿದೆ ಅಂದರೆ ವಿತಿನ್ 1 ವೀಕಲ್ಲಿ ಮತ್ತೆ ಸಖತ್ ಗ್ಲೋಯಿಂಗ್, ಸಖತ್ ಕ್ಲಿಯರ್ ಅಂತ ಅನ್ನಿಸ್ತಾ ಇರುತ್ತೆ ಸ್ಕಿನ್. ಸೊ ಹಾಗಾಗಿ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ನಿಮ್ಗೆ ಏನಾದರೂ ಯೂಸ್ ಮಾಡಬೇಕು, ಬೆಸ್ಟ್ ಮಾಸ್ಕ್ ಯಾವುದು ಅಂತ ಏನಾದರೂ ಸರ್ಚ್ ಮಾಡ್ತಿದ್ರೆ ಆರಾಮ್ಸೆ ಇದನ್ನು ಪರ್ಚೇಸ್ ಮಾಡಿ. ಮತ್ತು ಇನ್ನು ಮಾಸ್ಕ್ ಯಾಕೆ ಯೂಸ್ ಮಾಡಬೇಕು ನಾವು ಅಂದರೆ ಅನ್ಇವನ್ ಸ್ಕಿನ್ ಟೋನ್ ಆಗಲ್ಲ, ಚೆನ್ನಾಗಿರುತ್ತೆ, ಯಾವುದೇ ರೀತಿ ಪಿಗ್ಮೆಂಟೇಷನ್ ಬರಲ್ಲ ಸ್ಕಿನ್ ಮೇಲೆ. ಸೊ ಹೈಡ್ರೇಟಿಂಗ್ ಆಗಿ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರದ್ದೆಲ್ಲ ಕೆಲವೊಂದು ಮೇಂಟೈನ್ ಮಾಡಬೇಕು. ಸೊ ಮಾಡ್ತಾ ಇರ್ತೀನಿ. ಇನ್ನು ಮಾಸ್ಕ್ ಹಾಕೊತಾ ಇದ್ದೀನಿ ನೋಡಿ. ಸೊ ಟ್ಯಾಪ್ ಮಾಡೋದ್ರ ಮೂಲಕ ನೀಟಾಗಿ ಕವರ್ ಮಾಡಿಕೊಂಡೆ. ಇನ್ನು ಇದು ಡ್ರೈ ಆಗೋವರೆಗೂ ನನ್ನ ಕೆಲಸಗಳೆಲ್ಲ ನಾನು ಮಾಡ್ಕೊತೀನಿ. ಬೇಗ ಎದ್ದರೆ ಮಾರ್ನಿಂಗೇ ಆಗಿರುತ್ತೆ ಈ ಕೆಲಸ ಎಲ್ಲ ಶೆಡ್ಯೂಲ್ ಮಾಡೋದು ಅದೆಲ್ಲ. ಇನ್ನು ಇವತ್ತು ನೋಡಿದ್ರಲ್ಲ, ಎದ್ದು ಫ್ರೆಶ್ ಅಪ್ ಆಗಿ ಸೀದಾ ಅಡುಗೆ ಮನೆಗೆ ಬಂದಿರೋಳೆ ಮತ್ತೆ ಹಿಂತಿರುಗಿ ನೋಡಿಲ್ಲ. ಅದಕ್ಕೆ ಇವಾಗ ಕುತ್ಕೊಂಡು ಇವತ್ತೇನೇನೆಲ್ಲ ವರ್ಕ್ ಇದೆ, ನಾನೇನೇನೆಲ್ಲ ಮಾಡೋವಂಥದ್ದಿದೆ, ಪ್ರೊಫೆಷ್ನಲ್ ಮತ್ತು ಪರ್ಸ್ನಲ್ ಏನು ಕೆಲಸಗಳಿದೆ, ಡೈಲಿ ಮನೆಗೋಸ್ಕರ ಒಂದು ಕೆಲಸ ಹಾಕೊತಾ ಇದ್ದೀನಿ. ಇತ್ತೀಚೆಗೆ ನಾನು ಅಭ್ಯಾಸ ಮಾಡ್ಕೊಂಡಿರೋ ಅಂಥ ಗುಡ್ ಹ್ಯಾಬಿಟ್ ಅದು. ಏನಪ್ಪ ಅಂತಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಎಲ್ಲ ಕೆಲಸನೂ ಒಂದೇ ಸರಿ ಮಾಡಬೇಕು ಅಂತ ಇರುತ್ತೆ. ವರ್ಕಿಂಗ್ ವುಮೆನ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ. ನಾನು ಕೂಡ ಒಂಥರ ಫುಲ್ ಟೈಮ್ ವರ್ಕಿಂಗ್ ವುಮೆನ್, ಹಾಗಾಗಿ ಹೇಳ್ತಾ ಇದ್ದೀನಿ. ಡೈಲಿ ಒಂದು ಕೆಲಸ ಅಂದರೆ ಇವತ್ತು ಬಾತ್ರೂಮ್ ತೊಳೆಯುವಂಥದ್ದು, ಇವತ್ತು ಬೆಡ್ರೂಮ್ ಕ್ಲೀನ್ ಮಾಡುವಂಥದ್ದು, ಇವತ್ತು ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡುವಂಥದ್ದು, ಅಥವಾ ಇವತ್ತು ಶೋಕೇಶ್ ಕ್ಲೀನ್ ಮಾಡಬೇಕು, ಈ ಥರ ಇವತ್ತು ಕೆಲವೊಂದು ಮೇಕಪ್ ಆರ್ಗನೈಸ್ ಮಾಡಬೇಕು, ಮೇಕಪ್ ಐಟಮ್ಸ್ ಎಲ್ಲ ಆರ್ಗನೈಸ್ ಮಾಡಬೇಕು, ಈ ಥರದ್ದೆಲ್ಲ ಬರ್ಕೊತಾ ಇದ್ದೀನಿ. ಅದನ್ನು ಆಲ್ಮೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡೋವಾಗ ಡೈಲಿ ಒಂದು ಕೆಲಸ ಅಂತಂದರೆ ವಾರದಲ್ಲಿ 7 ಸರಿ 7 ಒಂದು ರೀತಿಯಾಗಿರುವಂಥ ಕ್ಲೀನ್ ಮಾಡಿರ್ತೀವಿ. ಎಂಡಿಂಗ್ ಏನಾಗುತ್ತೆ, ಮನೆ ಕ್ಲೀನೇ ಆಗಿರುತ್ತೆ. ಸೊ ಸ್ಟ್ರೆಸ್ ಅನ್ಸಲ್ಲ. ಈ ಐಡಿಯಾನ ಯೂಸ್ ಮಾಡ್ತಾ ಇದ್ದೀನಿ. ಹೇಗಿದೆ? ಸೊ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ವೆಯ್ಟ್ ಮಾಡ್ತಾ ಇರ್ತೀನಿ. ಇದು ಓಕೆನಾ? ಐಡಿಯಾ ಚೆನ್ನಾಗಿದೆ ಅಲ್ವಾ? ಈ ಥರ ಮಾಡಿದ್ರೆ ಒಂದು ಟೈಮ್ ಸೇವ್ ಆಗುತ್ತೆ. ಎಲ್ಲ ಥರ ಕೆಲಸಗಳಿಗೂ ನಾವು ಟೈಮ್ ಕೊಟ್ಟಂಗಾಗುತ್ತೆ. ಇದು ನನ್ನ ಒಪಿನಿಯನ್, ನಾನು ಕಂಡ್ಕೊಂಡಿಟ್ಕೊಂಡಿದ್ದು. ಇನ್ನೂ ಒಂದಿನ ಫ್ರಿಜ್ ಕ್ಲೀನಿಂಗ್ ಈ ಥರನೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ದಿನ ಬಟ್ಟೆ ಮಡ್ಚಿಲ್ಲ ಅಂದರೆ ಬಟ್ಟೆ ಮಡ್ಚೋದು. ಹೀಗೆ ಡಿವೈಡ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊತಾ ಇದ್ದೀನಿ. ಸೊ ಯಾಕೆ ದಿವ್ಯಾ ಅಷ್ಟು ಬ್ಯುಸಿನ ನೀವು ಅಂತ ಕೇಳೋದಾಯಿತು ಅಂದರೆ, ನಿಜವಾಗ್ಲೂ ಭಯಂಕರ ಬ್ಯುಸಿ. ಸಮ್ಟೈಮ್ಸ್ ನನಗೆ ಅನಿಸುತ್ತೆ, ಇಷ್ಟು ಬ್ಯುಸಿಲೂ ಅಟ್ಲೀಸ್ಟ್ ಮೈಂಡ್ ಫ್ರೀಯಾಗಿ ಮೇಂಟೈನ್ ಮಾಡ್ತೀಯಲ್ಲ ದಿವ್ಯಾ, ಅದು ಗ್ರೇಟ್ ಅಂತ ಅನ್ನಿಸ್ತಿರುತ್ತೆ. ಸೊ ಹೆಂಗೆ ಇರುತ್ತೋ ನಮ್ಮದು ಲೈಫು ಅದೇ ಥರ ಫ್ಲೋವಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಈ ಥರ ಇರೋದು ಕೂಡ ತುಂಬ ಇಷ್ಟನೇ ಫ್ರೆಂಡ್ಸ್. ಯಾಕಂದರೆ ನಾನು ಫ್ರೀ ಇರಬಾರ್ದು, ನಾನು ಬ್ಯುಸಿ ಇರಬೇಕು. ಸೊ ಬ್ಯುಸಿ ಇರಬೇಕು ಅಂತಲೇ ನೀಟಾಗಿ ಈ ಥರ ಶೆಡ್ಯೂಲ್ ಮಾಡ್ಕೊತೀನಿ. ಆ ಬ್ಯುಸಿ ಟೈಮಲ್ಲಿ ಎಲ್ಲ ಥರ ವರ್ಕ್ ಕೂಡ ಬಂದು ಹೋಗಿರಬೇಕು. ಇನ್ನು ನಾನು ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು, ಸ್ಕ್ರಿಪ್ಟ್ಸ್ ಎಲ್ಲ ಮುಗಿಸ್ಕೊಂಡು, ಮಿಂಚುನ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ನಲ್ಲ, ಹಿಂಗೂ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಜಯಂತ್ ಬರೋರ್ಗೂ ವೆಯ್ಟ್ ಮಾಡಿದ್ದು. ಇವಾಗ ಜಯಂತ್ ಬಂದು ಹೋಗಿ ಮಿಂಚುಂಗೆ ಕರ್ಕೊಂಬರ್ತೀನಿ ಅಂತ ಹೋಗಿ ಮಿಂಚುಂಗೆ ಕರ್ಕೊಂಬಂದರು. ಸಂಜೆ 4 ಗಂಟೆಗೆ ಹೋಗಿ ಚಿಟ್ಟಿನ ನಾನೇ ಕರ್ಕೊಂಬರ್ಬೇಕಿತ್ತು, ಬಟ್ ಅಷ್ಟೊತ್ತಿಗೆ ಜಯಂತ್ ಬರ್ತಾರಲ್ಲ, ಸೊ ಜಯಂತ್ ಹೋಗಿ ಕರ್ಕೊಂಬಂದರು ಚಿಟ್ಟಿನ. ಇನ್ನು ಮಧ್ಯಾಹ್ನ ಹೊತ್ತು ಹೋಗಿ ನಾನೇ ಕರ್ಕೊಂಬಂದಿರ್ತೀನಿ. ಇಷ್ಟು ಕೆಲಸಗಳ ನಡುವೆ ಹಿಂಗೆ ಇದು ಒಂದು ಕೆಲಸ, ಓಡಾಡಬೇಕು. ಮಧ್ಯಾಹ್ನ 2 ಗಂಟೆಗೆ ಒಂದ್ಸರಿ ಹೋಗಿ ಸ್ಕೂಲಿಂದ ಕರ್ಕೊಂಬರ್ಬೇಕು, ಮಧ್ಯಾಹ್ನ ಸಂಜೆ 4 ಗಂಟೆಗೆ ಒಂದ್ಸರಿ ಹೋಗಿ ಕರ್ಕೊಂಬರ್ಬೇಕು. ಸೊ ಈ ಥರದ್ದೆಲ್ಲ ಇವತ್ತು ಜಯಂತ ಕರ್ಕೊಂಬಂದರು, ಹಾಗಾಗಿ ನನಗೆ ಆ ಕೆಲಸ ಏನಿರಲಿಲ್ಲ. ಇನ್ನು ಬಂದ ತಕ್ಷಣ ಅಜ್ಜಿ ಮನೇಲಿ 1 ಅವರ್ ಆಟ ಆಡಿದ್ರು. 5 ಗಂಟೆ ಹಂಗೆ ಮನೆಗೆ ಬಂದರು. ಬಂದ ತಕ್ಷಣ ಫಸ್ಟ್ ಬೇಗ ಅವ್ರಿಗೆ ಬರೋವಾಗಲೇ ನಾನು ಅನ್ನ ಮಾಡಿಟ್ಟಿದ್ದೆ, ಅನ್ನ ಸಾರು ಊಟ ಮಾಡಿಸಿ ಕಳ್ಸೋಣ. ಇನ್ನು ದೋಸೆ ಬೇರೆ ಕಟ್ಕೊಳಿಸ್ಬಿಟ್ಟಿದ್ದೀನಿ ಬಾಕ್ಸಿಗೆ. ದೋಸೆ ತಿಂದಿರ್ತಾರೆ, ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು ಅಂತೇಳಿ ಬರೋಕ್ಕಿಂತ ಮುಂಚೆನೇ ಅನ್ನ ಮಾಡಿಟ್ಟಿದ್ದೆ ಫ್ರೆಂಡ್ಸ್. ಬಂದ ತಕ್ಷಣ ಕೂತ್ಕೊಂಡು ಇಬ್ರಿಗೂ ಊಟ ಮಾಡಿಸ್ದೆ. ಯಾಕೆ ಗೊತ್ತಾ, ಊಟದ ವಿಚಾರದಲ್ಲಿ ಸ್ವಲ್ಪ
ತಲೆ ಕೆಡಿಸ್ಬಿಡ್ತಾರೆ ಫ್ರೆಂಡ್ಸ್. ಚೆನ್ನಾಗಿ ಊಟ ಮಾಡಲ್ಲ ಊಟಕ್ಕೆ ಇಟ್ಕೊಟ್ರೆ. ಮತ್ತು ಆಮೇಲೆ ಅಲ್ಲಿ ನೋವು ಇಲ್ಲಿ ನೋವು ಅಂತಾರೆ. ಆ ನೋವು ಅಂತಂದಾಗ ನಮಗೊಂದು ಸ್ವಲ್ಪ ಹೆಡ್ಡೇಕ್ ಅನಿಸ್ಬಿಡುತ್ತೆ. ಅದಕ್ಕೆ ಯಾಕೆ ಬೇಕು ಒಂದು 10 ನಿಮಿಷ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಇವ್ರಿಗೆ ಅಭ್ಯಾಸ ಆಗೋವರೆಗೂ ನಾನೇ ತಿನ್ನಿಸ್ಬಿಡ್ತೀನಿ ಅಂತೇಳಿ ರೀಸೆಂಟ್ಲಿ ನಾನೇ ಊಟ ಮಾಡಿಸ್ತಾ ಇರೋದು. ಸೊ ಊಟ ಮಾಡಿಸಿದ ತಕ್ಷಣ ಇನ್ನು ಜಯಂತ್ ಕರ್ಕೊಂಡು ಹೋದ್ರು ಅವ್ರನ್ನ ಟ್ಯೂಷನ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಟ್ಯೂಷನ್ಗೆ ಹೋಗ್ತಾರೆ. ಸೊ ಅವರು ಟೀಚರೇ ಮಾಡ್ತಾರೆ, ಮನೇಲಿ ಮಾಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಪರಿಸ್ಥಿತಿ ನೋಡಿಕೊಂಡು ಕೂಡ ಅವರು ಒಂದು ಸ್ವಲ್ಪ ಮೆಂಟಲಿ ಫಿಕ್ಸ್ ಆಗಿದ್ದಾರೆ. ಮೇಡಮ್ ಬ್ಯುಸಿ ಇರ್ತಾರೆ, ಸೊ ನಾನೇ ಎಲ್ಲ ಮಾಡಿಸ್ಬೇಕು ಅಂತೇಳಿ ಹೋಮ್ವರ್ಕ್ ಎಲ್ಲ ಮಾಡಿಸಿ ಕಳಿಸ್ತಾರೆ. ಸೊ ಚೆನ್ನಾಗಿ ಪಿಕಪ್ ಆಗಿದ್ದಾರೆ ಅಲ್ಲಿ ಹೋದಾಗಿಂದ. ಹಾಗಾಗಿ ನನಗೆ ಅದರದ್ದೇನು ಟೆನ್ಷನ್ ಇಲ್ಲ. ಸೊ ನೀವು ಟ್ಯೂಷನ್ ಕಳಿಸಿದ ತಕ್ಷಣ ನಾನು ಕಸ ಹೊಡ್ಕೊಂಡು ವರ್ಕೌಟ್ಸೇ ಮಾಡಿಲ್ಲ ಫ್ರೆಂಡ್ಸ್. ಫಿಸಿಕಲಿ ಒಂದು ಸ್ವಲ್ಪ ಯಾಕೋ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೆ ಇವತ್ತು ಮಾರ್ನಿಂಗ್ ಮಾಡೋದಕ್ಕಾಗಿಲ್ಲ ಅಲ್ಲ, ಸಂಜೆನಾದರೂ ಮಾಡೋಣ ಅಂತೇಳಿ ಆಲ್ರೆಡಿ ಮಾರ್ನಿಂಗೇ ಅಂದ್ಕೊಂಡಿದ್ದೆ. ಅದಕ್ಕೆ ಇವಾಗ ಫಸ್ಟ್ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಮತ್ತೆ ಈಗ ವರ್ಕೌಟ್ ಮಾಡೋದಕ್ಕೆ ಅಂತ ಹೇಳಿ ಟೈಮ್ನ ತೆಗೆದಿಟ್ಟಿದ್ದೀನಿ. ಅಟ್ಲೀಸ್ಟ್ 1 ಅವರ್ ನಾನು ಮಾಡ್ಕೋಬೇಕಿದ್ದೀನೆಲ್ಲ. ಫಿಸಿಕಲ್ ಎಕ್ಸಸೈಸ್ ಆಗಿರ್ಬೋದು, ಮತ್ತು ಮ್ಯಾನಿಫೆಸ್ಟೇಷನ್, ಗ್ರ್ಯಾಟಿಟ್ಯೂಡ್, ಮೆಡಿಟೇಷನ್, ಇದು ಯಾವುದು ಬೆಳಗ್ಗೆ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಆದರೂ ಕೂಡ ಓಕೆ, ಬಟ್ 2 ಅವರ್ಸ್ ಆಗಿರಬೇಕು ನಾವು ತಿಂದು ಊಟ ಮಾಡಿ. ಹಾಗೆ ಸಿಂಪಲ್ ಆಗಿ ಇವತ್ತು ವಾರ್ಮ್ ಅಪ್ ಮತ್ತು ಏನು ವರ್ಕೌಟ್ಸ್ಗಳಿಗೆ ನಾನು ಸ್ವಲ್ಪ ಬರ್ಕೊತೀನಿ ಫ್ರೆಂಡ್ಸ್. ಮೀನ್ಸ್ ಫೋನಲ್ಲಿ ಬರ್ಕೊಂಡಿರ್ತೀನಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತೇಳಿ. ಸೊ ನಿಂತ್ಕೊಂಡು ಮಾಡೋ ಅಂಥ 5 ಎಕ್ಸಸೈಸು 20 ಸೆಟ್ಸು, ಆಮೇಲೆ ಮಲ್ಕೊಂಡು ಮಾಡೋ ಅಂಥದ್ದು ಲೈಯಿಂಗ್ ಎಕ್ಸಸೈಸು, ಮತ್ತು ಸಿಟ್ಟಿಂಗ್ ಎಕ್ಸಸೈಸು, ಹೀಗೆ ಸೂರ್ಯ ನಮಸ್ಕಾರ. ಅದೇನೋ ಗೊತ್ತಿಲ್ಲ, 1 ವಾರದ ಮೇಲಾಯಿತು ನಾನು ಎಕ್ಸಸೈಸ್ ಮಾಡಿ. ಇವತ್ತು ಮಾಡೋವಾಗ ಭಯಂಕರ ಸುಸ್ತು ಅನ್ನಿಸ್ಬಿಡ್ತು ಬಾಡಿ ನನಗೆ. ಈ ಥರ ಎಕ್ಸಸೈಸ್ ವರ್ಕೌಟ್ಸ್ ಏನಾದರೂ ಮಾಡಿಲ್ಲ ಅಂದರೆ ಹೆವಿ ಫೀಲ್ ಆಗ್ತಿರುತ್ತೆ. ಈ ಕಡೆ ಮಾಡಲೇಬೇಕಾಗುತ್ತೆ. ಈ ಥರ ಗ್ಯಾಪ್ ಮಾಡಿ ಮಾಡೋವಾಗ ಪೇನ್ ಅಂತೂ ತಡ್ಕೊಳ್ಳೋದಕ್ಕಾಗಲ್ಲ. ಇವತ್ತು ನಾನು ಅದನ್ನು ಫೀಲ್ ಮಾಡಿದೆ. ಭಯಂಕರ ಪೇನ್ ಆಗ್ತಿತ್ತು. ಜಯಂತ್ಗೆ ಹೇಳಿದೆ, ಮಮ್ಮಿ ಈ ಥರ ಪೇನ್ ಆಗ್ತಿದೆ ಅಂತೇಳಿ. ಜಯಂತ್ ನನಗೆ ಟ್ರೈನ್ ಅಪ್ ಮಾಡ್ತಾಯಿದ್ರು ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. 1 ವಾರದ ಮೇಲಾಯಿತು ವರ್ಕೌಟ್ಸ್ ಮಾಡಿಲ್ಲ ಅಂತೇಳಿ ಸಿಟ್ಟಿಗೆದ್ದು ವರ್ಕೌಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಒಂದು 10 ನಿಮಿಷಕ್ಕೆ ಸುಸ್ತಾಗ್ಬಿಡ್ತು. ಅದಕ್ಕೆ ಜಯಂತ್ ಬೈತಾಯಿದ್ರು, ದಿನ ಈ ಥರ ಡಿವೈಡ್ ಮಾಡ್ಕೊ, ನೀನು 1 ವಾರ ಮಾಡಿಲ್ಲ ಅಂತೇಳಿ 1 ವಾರದ್ದು ಮಾಡೋಕ್ಕೆ ಹೋದರೆ ಅದು ಬಾಡಿ ಏನಾಗುತ್ತೆ, ಕಂಟ್ರೋಲ್ ಯುವರ್ ಸೆಲ್ಫ್ ಅಂತೇಳಿ. ಸೊ ದೆನ್ ನನಗೆ ಡಿವೈಡ್ ಮಾಡಿಸಿದ್ರು, ಮೀನ್ಸ್ ಹೆಂಗೆ ಮಾಡಬೇಕು ಏನೇನು ಅಂತೇಳಿ. ಒಂದನ್ನಷ್ಟೇ ಟಾರ್ಗೆಟ್ ಮಾಡಿ ಮಾಡ್ತಾ ಹೋಗು, ಮತ್ತು ಕಂಟಿನ್ಯೂಸ್ ಆಗಿ ನೀನು ಅದನ್ನು ಮೇಂಟೈನ್ ಮಾಡೋವರೆಗೂ ಅಂತಂದಾಗ ಓಕೆ ಅಂತ ಹೇಳಿ ನಿಧಾನಕ್ಕೆ ಮತ್ತೆ ಸುಧಾರಿಸ್ಕೊಂಡು ಮತ್ತೆ ಕುತ್ಕೊಂಡು ಮಾಡೋ ಅಂತ ಕೆಲವೊಂದಷ್ಟು ಆಸನಗಳೆಲ್ಲ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಎಕ್ಸಸೈಸ್ ಮತ್ತು ಬ್ರೀತಿಂಗ್ಸ್ ಇದೆಲ್ಲ ಮಾಡಿದಾಗ ಒಂಥರ ಮೈಂಡ್ ಫ್ರೀ ಇರುತ್ತೆ, ಬಾಡಿ ಫ್ರೀ ಇರುತ್ತೆ. ಅದರ್ವೈಸ್ ಅದೇನೋ ಒಂಥರ ಬೆಟ್ಟನ ಹೊತ್ಕೊಂಡಿದ್ದೀವೇನೋ ಅನ್ನೋ ಥರ. ಇನ್ನು ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಹೇಳೋದೇನೆಂದರೆ, ನೀವು ಹೊರಗಡೆ ಹೋಗದೇ ಇದ್ರೂ ಪರವಾಗಿಲ್ಲ, ಮನೇಲಿ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಟೈಮ್ ಇರುತ್ತೋ ಅವಾಗ ಶೆಡ್ಯೂಲ್ ಮಾಡ್ಕೊಳ್ಳಿ. ಸೊ ಮೇಯ್ನಾಗಿ ಈ ಥರದೊಂದು ಆ್ಯಕ್ಟಿವಿಟೀಸ್ಗಳನ್ನ ಇನ್ಬಿಲ್ಟ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ತುಂಬ ವ್ಯಾಲ್ಯೂಯೇಬಲ್. ನಮಗೆ ಬೇರೆ ಯಾರೂ ವ್ಯಾಲ್ಯೂ ಕೊಡುವಂಥದ್ದೇನು ಬೇಡ. ಫಸ್ಟ್ ನಮ್ಮ ಒಂದು ಬಾಡಿಗೋಸ್ಕರ ನಾವು ತುಂಬ ವ್ಯಾಲ್ಯೂಯಬಲ್ ಆಗಿ ಯಾವಾಗ ಇರ್ತೀವಿ ಆಗ ನಮಗೆ ಹೊರಗಡೆಯಿಂದ ಒಳಗಡೆಯಿಂದ ಏನೇನೆಲ್ಲ ಸಿಗಬೇಕು ಪ್ರತಿಯೊಂದು ಸಿಗುತ್ತೆ. ಇದನ್ನು ಮಾತ್ರ ಹೇಳ್ತೀನಿ ಸೀರಿಯಸ್ಲಿ. ನಾನು ಇದನ್ನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ಟ್ರೆಸ್ ಫ್ರೀ ಆಗುವಂಥ ಆಸನಗಳು ಕೂಡ ಮಾಡಿಕೊಂಡು ಅದಾದಮೇಲೆ ಸೂರ್ಯ ನಮಸ್ಕಾರ ಮಾಡಬೇಕು ಅಂತ ಟ್ರೈ ಮಾಡಿದೆ. ಬಟ್ ಆಗಲೇ ಇಲ್ಲ ಇವತ್ತು ಸೂರ್ಯ ನಮಸ್ಕಾರ. ಸರಿ ಆಯ್ತು, ನಾಳೆ ಬೆಳಗ್ಗೆನೇ ಎದ್ದು ಸೂರ್ಯ ನಮಸ್ಕಾರ ಮಾಡೋಣ ಅಂತ ಅಂದ್ಕೊಂಡು ಸ್ಕಿಪ್ ಮಾಡಿಕೊಂಡೆ. ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಾನು ಇತ್ತೀಚೆಗೆ ಮೆಡಿಟೇಷನ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 10 ನಿಮಿಷದಿಂದ 15 ನಿಮಿಷದವರೆಗೂ ಕಂಪ್ಲೀಟಾಗಿ ಆ ಒಂದು ಮೆಡಿಟೇಷನ್ ನಾವೇನು ಮಾಡಬೇಕಲ್ಲ ಅದನ್ನು 100% ತಗೊಳ್ಳೋ ಥರದ್ದು ಒಂದು ಪ್ರಾಕ್ಟೀಸ್ ಮಾಡಿದೆ. ಸೊ ಅದರಲ್ಲಿ ಮಾತ್ರ ತುಂಬ ಖುಷಿ ಆಯಿತು ನನಗೆ. ಅಂದರೆ 10 ಮಿನಿಟ್ಸ್ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟಾಗಿ ಮೆಡಿಟೇಷನ್ ಮಾಡಬೇಕು. ಸೊ ಇದನ್ನು ಕಲ್ತ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಮೆಡಿಟೇಷನ್ ಮಾಡೋದು ಕಲಿತೀವಲ್ಲ, ಅದು ಒಂದು ಬ್ರಹ್ಮ ವಿದ್ಯೆ ಅಂತಲೇ ಹೇಳ್ಬೋದು. ಯಾರಿಗೂ ಸುಲಭವಾಗಿ ಬರಲ್ಲ ಅದು. ಸೊ ನನಗೂ ಅನ್ನಿಸ್ತಾ ಇತ್ತು ಕಲಿಬೇಕು, ನಾನು ಇದನ್ನು ಕಂಪ್ಲೀಟಾಗಿ ತಗೊಳ್ಳೇಬೇಕು ಈ ಬೆನಿಫಿಟ್ನ ಅಂತ ಹೇಳಿ. ಸೊ ಫೈನಲಿ 10 ರಿಂದ 15 ನಿಮಿಷದವರೆಗೂ ಕಾನ್ಸ್ಟೆಂಟ್ ಮೆಡಿಟೇಷನ್ ಮಾಡೋದು ಕಲ್ತಿದ್ದೀನಿ. ಇದೆಲ್ಲ ಆಗಿದ ತಕ್ಷಣ ಇನ್ನು ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು, ಮತ್ತೆ ಮೀನ್ಸ್ ಟಾಪೇನು ಚೇಂಜ್ ಮಾಡಲಿಲ್ಲ, ಪ್ಯಾಂಟ್ ಸ್ವಲ್ಪ ಫಿಟ್ ಇತ್ತಲ್ಲ, ಸೊ ಚೇಂಜ್ ಮಾಡ್ಕೊಂಬಂದು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಏನು ಕೆಲಸ ಗೊತ್ತಾ, ಇವತ್ತು ಕೂಡ ಹೆವಿ ಕೆಲಸ ಒಂದು ಸ್ವಲ್ಪ ನಮಗೋಸ್ಕರ ಬುಕ್ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ನನ್ನ ರೆಸ್ಪಾನ್ಸಿಬಿಲಿಟಿ ಕಾಲಮಲ್ಲಿ ನಾನು ಬರ್ಕೊಂಡಿದ್ದಿದೆ. ಇವತ್ತು ಮಕ್ಕಳಿದು ಬುಕ್ಸ್ ಎಲ್ಲ ಬೈಂಡಿಂಗ್ ಮಾಡೋದಿತ್ತು, ಅದನ್ನು ಫುಲ್ ಮಾಡಬೇಕು ಅಂತೇಳಿ. ಸೊ ಇವತ್ತು ಮತ್ತು ಅನ್ನ ಇತ್ತು, ಸಾರಿತ್ತು, ಮೊಟ್ಟೆ ಕುದಿಯೋಕೆ ಹಾಕಿ ಮೊಟ್ಟೆ ಪಲ್ಯ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಅದನ್ನೊಂದು ಕಡೆ ಇಟ್ಟು ಬಂದು ನಾನಿಲ್ಲಿ ಬುಕ್ಸ್ಗಳಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೆಸರು ಬರೆದಿರಲಿಲ್ಲ, ಅವರೇನೋ ಒಳಗಡೆ ಬರ್ದು ಕಳಿಸಿದ್ರಂತೆ. ಮೀನ್ಸ್ ಒಳಗಡೆ ಏನೇನೆಲ್ಲ ಯಾವ್ಯಾವ ಸಬ್ಜೆಕ್ಟ್ ಅಂತ ಹೇಳಿ, ಮೇಲ್ಗಡೆ ಬರೆದಿರಲಿಲ್ಲ ಅಂತೇಳಿ
ಹೇಳಿ ಫಸ್ಟ್ ಚಿಟ್ಟಿ ಬುಕ್ಸ್ ಎಲ್ಲ ಬರೆದಿಟ್ಕೊತಾ ಇದ್ದೀನಿ. ಆಲ್ರೆಡಿ ಮಿಟ್ಟು ಕೊಟ್ಟು ಕಳಿಸಿದ್ದಾಯಿತು. ಸೊ ಟೆಕ್ಸ್ಟ್ ಬುಕ್ಸ್ಗೂ ಕೂಡ ನಾನು ಇವತ್ತು ಬೈಂಡಿಂಗ್ ಹಾಕಬೇಕಿತ್ತು, ಆಕೆ ಇಲ್ಲ, ಒಂದು ವಾರ ಆದರೂ ಕೂಡ ಇವತ್ತು ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಹೆಸರೆಲ್ಲ ನೀಟಾಗಿ ಬರೆದಿಡ್ತಾ ಇದ್ದೀನಿ. ಹಾಗೆ ನಾನು ಮೀಸೋಯಿಂದ ರೆಡಿ ಸ್ಟಿಕ್ಕರ್ಸ್ ತರಿಸಿದ್ದೆ ಫ್ರೆಂಡ್ಸ್, ಬೈಂಡಿಂಗ್ ಮಾಡೋದಕ್ಕೆ ಅಂತೇಳಿ. ಅದನ್ನು ಇವತ್ತೇ ಓಪನ್ ಮಾಡ್ತಿರೋದು ನೋಡಿ. ಇದರಲ್ಲಿ 30 ಶೀಟ್ಸ್ ಬಂದಿರುತ್ತೆ ಅಂತ ಹೇಳಿದರು. ಸೊ 30 ಬಂದಿತ್ತು. ಆದರೆ ಎಡ್ವರ್ಟ್ ಏನು ಗೊತ್ತಾ, ಚಿಕ್ಕ ಸೈಜು, ಮೀಡಿಯಮ್ ಸೈಜು ಮತ್ತು ಬಿಗ್ ಸೈಜು, ಇದು 30 ಶೀಟ್ ಬಂದಿತ್ತು. ನಮಗೆ ಲಾಸ್ಟ್ ಫಸ್ಟ್ ಏನೋ ಸೈಜ್ ಇದೆಲ್ಲ ಚಿಕ್ಕದು, ಅದು ಆಗಲೇ ಇಲ್ಲ. 2ಕ್ಕೆ ಅಷ್ಟೇ ಯೂಸ್ ಆಗಿದ್ದು. ಏನಕ್ಕೆ ಅಂದರೆ ಡೈರಿ ಇತ್ತಲ್ಲ ನಮ್ಮ ಇಬ್ಬರದು, ಅವರಿಬ್ಬರದು ಡೈರಿ ಅಷ್ಟು ಸೈಜ್ ಇತ್ತಿತ್ತು. ಸೊ ಡೈರಿಗೆ ಹಾಕಿ ಸುಮ್ಮನೆ ಅದೇ, ಅದು ಬಿಟ್ಟರೆ ಬೇರೆ ಏನಕ್ಕೂ ಯೂಸ್ ಆಗಲಿಲ್ಲ. ಇನ್ನು ಮೀಡಿಯಮ್ ಸೈಜ್ ಇರೋದು ಬಂದು ಎಲ್ಲ ಥರ ನೋಟ್ಬುಕ್ಸ್ಗಾಯಿತು ಚಿಟ್ಟಿದು. ಇನ್ನು ದೊಡ್ಡದೆಲ್ಲ ಸೇರಿ ಎಲ್ಲದು ಸೇರಿ ಅತ್ತೆ ಇದ್ದಿದ್ದಷ್ಟೇ, ಅದಕ್ಕೆ ಮಿಟ್ಟು ಮತ್ತು ಚಿಟ್ಟಿದು ಬುಕ್ಸ್ಗಾಯಿತು. ಸೊ ಟೆಕ್ಸ್ಟ್ ಬುಕ್ಸ್ಗಾಯಿತು. ಇನ್ನು ಉಳುಕಿರೋದು ನಾನು ಎಕ್ಸ್ಟ್ರಾ ತಂದಿದ್ದೆ ಬುಕ್ಸ್ ಎಲ್ಲ ತರೋವಾಗ, ಅದರಲ್ಲಿ ನಾವು ಹಾಕ್ಕೊಂಡ್ವಿ. ಫಸ್ಟ್ ಇದನ್ನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಹೆಂಗೆ ಬರುತ್ತೋ ಏನು ಅಂತ ಹೇಳಿ. ಒಂದು ಸ್ವಲ್ಪ ಏನೋ ಅಂಟೋವಾಗ ಸಖತ್ ಎಡ್ವರ್ಟ್ ಆಯಿತು. ಹಾಗೇ ಆಗುತ್ತೆ, ಇದನ್ನ ಏನಾದರೂ ನಾವು ನೀಟಾಗಿ ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ಸಖತ್ ಹೆಡೇಕ್ ಅಂತೂ ಆಗುತ್ತೆ. ನನಗೊಂದು ಸ್ವಲ್ಪ ಅಭ್ಯಾಸ ಇದೆ ಇದರಲ್ಲೆಲ್ಲ, ಹಾಗಾಗಿ ಎಲ್ಲೋ ಬಚಾವಾದೆ ಅಂತ ಅನ್ಕೊತೀನಿ. ಜಯಂತ್ ಹತ್ರ ಅಂತೂ ಫುಲ್ ಕಾಮಿಡಿ, ತೋರಿಸ್ತೀನಿ ರೀ ನಿಮಗೆ ಹೆಂಗೆ ಮಾಡಿದ್ರು ಅಂತೇಳಿ. ಸೊ ಫೈನಲಿ ಇದು ಚೆನ್ನಾಗಾಯಿತು ಫ್ರೆಂಡ್ಸ್, ಇಷ್ಟ ಆಯ್ತು ನನಗೆ. ಇನ್ನೇನು ಸ್ವಲ್ಪ ನಾರ್ಮಲ್ ಆಗಿ ಬೈಂಡಿಂಗ್ ಹಾಕೋದ್ಕಿಂತ ಇದು ಹೆಡ್ಡೇಕ್ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಬಟ್ ವರ್ತ್ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕೂತ್ಕೊಂತು. ಯಾವುದೇ ರೀತಿಯಾಗಿ ನಾವು ಪ್ಲಾಸ್ಟರ್ ಹಚ್ಚೋದಿಲ್ಲ, ಮತ್ತು ಏನೋ ಪಿನ್ ಹೊಡಿಯೋವಂಥದ್ದಿಲ್ಲ. ಆರಾಮಾಗಿ ಪೇಸ್ಟ್ ಮಾಡಿಬಿಟ್ರೆ ಮುಗ್ದೋಯ್ತು. ಚೆನ್ನಾಗಿ ಅನ್ನಿಸ್ತು, ನನಗೇನೋ ಇಷ್ಟ ಆಯಿತು. ಫಸ್ಟ್ ಕ್ಲಾಸ್ ಅಂತ ಅನಿಸಿ ಎಲ್ಲದೂ ಹಾಕೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಇದೆಲ್ಲ ನೋಡಿ ನಾನು ತಂದಿಟ್ಟಿದ್ದು ಬುಕ್ಸ್ ತರುವಾಗ, ಏನು ಲೇಬಲ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಶೀಟ್ಸ್ ಆಗಿರ್ಬೋದು, ಬೈಂಡಿಂಗ್ ಮಾಡೋದಕ್ಕೆ ಅದೆಲ್ಲದೂ ಕೂಡ ತಂದಿಟ್ಟಿದೆ. ಇನ್ನೂ ಅದೆಲ್ಲ ಹಾಗೆ ಇತ್ತು. ಇವತ್ತು ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ನನಗೆ ಕಂಪಲ್ಸರಿ ಹಾಡು ಹಾಕ್ಕೊಂಡೇ ಮಾಡುವಂಥ ಅಭ್ಯಾಸ, ಕೆಲಸಗಳು ಏನೇ ಇದ್ದರೂ ಕೂಡ. ಹಂಗಾಗಿ ನನಗೆ ಕೆಲಸಗಳು ಬೇಗ ಬೇಗ ಓಡುತ್ತೆ. ಪಾದ ತೊಳೆಯುವಾಗೂ ಹಾಡು ಹಾಕ್ಕೊತೀನಿ, ಮನೆ ಕೆಲಸ ಮಾಡುವಾಗ ಹಾಡು ಹಾಕ್ಕೊತೀನಿ. ಬೆಳಗ್ಗೆ ಎದ್ರೆ ದೇವ್ರ ಹಾಡು, ಅದಾದಮೇಲೆ ಮೂವೀಸ್ ಹಾಡು, ಹೀಗೆ. ಇನ್ನು ಜಯಂತ್ ಕೂಡ ಜಾಯ್ನ್ ಆಗೋದಿತ್ತು, ಇನ್ನೇನು ಅವ್ರನ್ನ ಕರಿತಾ ಇದ್ದೆ. ಮಿಂಚುಗೆ ಊಟ ಮಾಡಿಸ್ತಾ ಇದ್ರು. ಅವಳದೊಂದು ತಲೆನೋವು ಫ್ರೆಂಡ್ಸ್, ಚಿಚ್ಚಿ ಮಮ್ಮು ಕೇಳ್ತಾಳೆ. ಸಂಜೆ ಆದರೆ ಸಾಕು ಚಿಚ್ಚಿ ಮಮ್ಮು ಕೇಳ್ತಾಳೆ. ಅದಕ್ಕೆ ಮೊಟ್ಟೆನ ಕುದಿಯೋಕೆ ಹಾಕಿದ್ನಲ್ಲ, ಒಂದು ಸೈಡ್ ಏನು ಮಾಡಿದೆ ಅಂದರೆ ಬರೀ ಎಣ್ಣೆ, ಸ್ವಲ್ಪ ಏನು ಫ್ರೈಡ್ ರೈಸ್ ಮಸಾಲ ಇತ್ತು ಮನೇಲಿ. ಸೊ ಫ್ರೈಡ್ ರೈಸ್ ಮಸಾಲ, ಒಂದು ಮೊಟ್ಟೆ, ಒಂದು ಸ್ವಲ್ಪ ಅನ್ನ, ಬಿಸಿ ಅನ್ನ ಇತ್ತು, ಹೆಂಗೂ ಅನ್ನ ಹಾಕಿ ಎಗ್ ರೈಸ್ ಥರ ಮಾಡಿಕೊಟ್ಟಿದ್ದಕ್ಕೆ ಹೋಗಿ ತಿನ್ನಿಸ್ತಾ ಇದ್ದಾರೆ ರೂಮಲ್ಲಿ. ಸೊ ಬರ್ತೀನಿ ಅಂತ ಇದ್ರು. ತಿನ್ನಿಸಿ ಬಾ, ನಾನು ಮಾಡ್ತಿರ್ತೀನಿ ಅಲ್ಲಿವರೆಗೂ ಅಂತ ಹೇಳಿ ನಾನು ಮಾಡ್ಕೊತಾ ಇದ್ದೀನಿ. ಜಯಂತಿನೂ ಮಿಂಚು ತಿನ್ನಿಸ್ತಾ ಇದ್ದಾರೆ ಫ್ರೆಂಡ್ಸ್. ಅವಳು ತಿನ್ನಿಸೋ ಅವತಾರ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಮೇ ಬಿ ಎಲ್ಲರ ಮನೇಲೂ ಅದೇ ಅನಿಸುತ್ತೆ. ಆಟ ಆಡ್ತಾಳೆ ಅಂದರೆ ಆಟಾಡ್ತಾಳೆ. ಅವಳಿಗಂತೂ ತಿನ್ಸೋದಕ್ಕೆ ನಾವು ಗೋಗರಿಬೇಕು. ಮಲ್ಕೊಂಡಿರ್ತಾಳೆ, ಕುತ್ಕೊಂಡಿರ್ತಾಳೆ, ಫೋನ್ ನೋಡ್ತಿರ್ತಾಳೆ, ಹೆಂಗೆಂಗೋ ಇರ್ತಾಳೆ. ನಾವು ಇನ್ನೇನು ಊಟ ಮಾಡಿಸ್ಲೇಬೇಕಲ್ಲಪ್ಪ ಅನ್ನೋ ಕಾರಣಕ್ಕೆ ಊಟ ಮಾಡಿಸ್ಬೇಕು. ಅವ್ರ ಅಪ್ಪನೇ ಸರಿ ಅವಳಿಗೆ. ಹಾಗಾಗಿ ನೀನು ಮುಗಿಸ್ಕೊಂಬಾರಪ್ಪ, ನಾನು ಮಾಡ್ಕೊತಿರ್ತೀನಿ ಅಂತ ನಾನು ಈ ಕೆಲಸ, ಅವರು ಆ ಕೆಲಸ. ಈ ಶೀಟ್ಸ್ ತರಿಸಿದಂತೂ ತುಂಬ ವರ್ತ್ ಅಂತ ಅನ್ನಿಸ್ತು ನನಗೆ, ಚೆನ್ನಾಗಿ ಅನ್ನಿಸ್ತು. ನನಗೆ 1-2 ಬುಕ್ಸ್ಗೆ ಅದು ಅಭ್ಯಾಸ ಆಗಿಬಿಡ್ತು, ಹೆಂಗೆ ಹಾಕಿದ್ರೆ ಹೆಂಗೆ ಕುತ್ಕೊಳ್ಳುತ್ತೆ ಫಿಟ್ಟಿಂಗ್ಸ್ ಅಂತ ಹೇಳಿ. ಹಾಗಾಗಿ ಹಾಕೊಂತ ಎಲ್ಲದೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಜಯಂತ್ನ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆಗಲ್ಲಪ್ಪ, ನನ್ನ ಕೈಲಿ ಎಷ್ಟೊಂದಿದ್ದಾವೆ, ಬಾ ಅಂತ ಹೇಳಿ ನಾನಿನ್ನು ಬುಕ್ಸ್ಗಳಿಗೆಲ್ಲ ಹಾಕ್ತಾ ಇದ್ದೀನಿ. ಇನ್ನು ಜಯಂತ್ ನೋಟ್ ಬುಕ್ಸ್ಗೆಲ್ಲ ಹಾಕ್ತಾ ಇದ್ದಾರೆ ಮೀಡಿಯಮ್ದೆಲ್ಲ. ಇನ್ನು ಒಂದು ಬೌಲಲ್ಲಿ, ಒಂದು ಬಾಕ್ಸಲ್ಲಿ, ಟಿಫನ್ ಬಾಕ್ಸ್ ಕಾಣಿಸ್ತಿದೆಲ್ಲ ಮಧ್ಯೆ ನಿಮಗೆ, ಅದರಲ್ಲಿ ಖಾರ ಮಂಡಕ್ಕಿ ಹಾಕೊಂಡು ಇಟ್ಕೊಂಡಿದ್ದೀವಿ. ಮೊನ್ನೆ ಕದ್ರ ಮಂಡಿಗೆ ಆಂಜನೇಯ ಟೆಂಪಲಿಂದ ತಂದಿರುವಂಥ ಖಾರ ಮಂಡಕ್ಕಿ ಹಾಕೊಂಡು ಸ್ನ್ಯಾಕ್ಸ್ ರೀತಿಯಾಗಿ ಕೂತ್ಕೊಂಡು ಹಾಡು ಹಾಕೊಂಡು ಒಂದು ಸೈಡಲ್ಲಿ ಆರಾಮಾಗಿ ಮಾತಾಡ್ಕೊತ ಇನ್ನು ಬೈಂಡಿಂಗ್ ಆಗ್ತಾ ಇದ್ವಿ. ನಮ್ಮ ಪರಿಸ್ಥಿತಿ ನೋಡಿ ಹೆಂಗಿದೆ. ಆಲ್ಮೋಸ್ಟ್ ಒಂದು 6:45 ಕೂತ್ಕೊಂಡಿದ್ದು ಫ್ರೆಂಡ್ಸ್. 8:30 ಎದ್ದು ಮೊಟ್ಟೆ ಪಲ್ಯ ಮಾಡಿಕೊಂಡು ಊಟ ಮಾಡಿ ಮತ್ತೆ 9:30ವರೆಗೂ ಹಾಕಿದ್ದೀವಿ. ಅಷ್ಟೊತ್ತಾಯಿತು. ಸೊ ಇದೆಲ್ಲ ರೆಡಿ ಮಾಡಬೇಕು ಅಂತಂದರೆ ಅದು ಸುಲಭ ಆಗಲ್ಲ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ಇನ್ನೂ ನಾನು ವೇಟ್ ಮಾಡ್ತಿದ್ದೆ, ಯಾಕೆ ಗೊತ್ತಾ, ಜಯಂತ್ ಏನಾದರೂ ಒಂದು ಎಡ್ವರ್ಟ್ ಮಾಡೇ ಮಾಡ್ತಾರೆ ಅಂತೇಳಿ ವೇಟ್ ಮಾಡ್ತಿದ್ದೆ. ಸೊ ನೀನು ಎಕ್ಸ್ಪೀರಿಯೆನ್ಸ್ ಮಾಡು, ಅದಾದಮೇಲೆ ನನಗೆ ಹೇಳು ಅಂತ ಹೇಳಿ ಸುಮ್ಮನೆ ಏನೂ ಹೇಳಿಲ್ಲ ಕೂತ್ಕೊಂಡಿದ್ದೆ. ಅವ್ರು 1-2 ಸರಿ ಆ್ಯಕ್ಚುಲಾಗಿ ಎಡ್ವರ್ಟ್ ಮಾಡಿದ್ರು. ಅದಕ್ಕೆ ಏನಾಗ್ತಾ ಇದ್ದೆ ನಾನು, ನಿನ್ನ ಕೈಲಿ ಎಡ್ವರ್ಟ್ ಮಾಡಲಿಲ್ಲ, ಹಂಗೆ ಸ್ಟಾರ್ಟ್ ಮಾಡಲ್ಲ ಬಿಡು ನೀನು ಅಂತೇಳಿ. ಹೀಗೆ ಬೈಕೊಂತ ಒಬ್ರಿಗೊಬ್ರು ಕಾಲು ಎಳ್ಕೊತ, ಸೊ ಹಿಂಗೆ ಫನ್ ಮಾಡ್ಕೊತಿರ್ತೀವಿ ಕೆಲಸ. ಮತ್ತು ಇಬ್ಬರು ಕೂಡ ಡಿವೈಡ್ ಮಾಡ್ಕೊತಾ ಇರ್ತೀವಿ ಹೀಗೆಲ್ಲ. ಸೊ ಇಷ್ಟು ಕೆಲಸಗಳ ನಡುವೆ ಈ ಥರದ ಕೆಲಸಗಳನ್ನೂ ಆ್ಯಡ್ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡೋದು ಒಂಥರ ಖುಷಿನೇ. ಸ್ಟ್ರೆಸ್ ಅನ್ಸಲ್ಲ, ನಾವು ಅಂದ್ಕೊಂಡ್ರೆ ಅನಿಸುತ್ತೆ ಸ್ಟ್ರೆಸ್ ಅಂತ ಹೇಳಿ. ಬಟ್ ಏನೂ ಆಗಲ್ಲ, ಎಲ್ಲದೂ ಕೂಡ ಪಾರ್ಟ್ ಆಫ್ ದ ಲೈಫ್ ಅಂತ ಅಂದ್ಕೊಂಡಾಗ ಅದ್ಯಾವುದು ಮ್ಯಾಟರ್ ಆಗಲ್ಲ. ಸೊ ಹಿಂಗಿತ್ತು ಇವತ್ತಿನ ಲಾಗ್. ಐ ಥಿಂಕ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.